ಎತ್ತವಲ್ರಿ ಸರ್ ಅವರು. ಹಲೋ, ಎತ್ತವಲ್ರಿ ಅವರು. ಹಂಗೆ ಸ್ಟಾರ್ಟ್ ಮಾಡೋಣ ರೀ. ಹಾಂ, ಮತ್ತೆ ಬರಲಿ ನಡಕ್ಕೆ ಬಂದ್ರೆ ಅಂದ್ರೆ ಹೇಳ್ರಿ, ಚಾಲು ಮಾಡೋಣ ಹಂಗೆ. ಓಂ ನಮಃ ಶಿವಾಯ. ಸದ್ಗುರು ಸಿದ್ಧಾರೂಢರ ಹಾಗೂ ಗುರುನಾಥರೂಢರ ದಿವ್ಯಪಾದ ಕಮಲಗಳಲ್ಲಿ ಹಣೆಮನಿದು. ತಮ್ಮೆಲ್ಲರ ಶುದ್ಧ ಬುದ್ಧಿಯಲ್ಲಿ ಹೊಳೆ ತೋರ್ತಕ್ಕಂಥ ಪರಾತ್ಪರ ಶಿವನಿಗೆ ವಂದಿಸಿ, ಯಾವ ಪುಣ್ಯಾತ್ಮರೇ, ಆನಂದ ಸ್ವರೂಪಿಗಳೇ, ಯಾವ ಕಠೋಪನಿಷತ್ತಿಲಿರುವ 3 ಅಧ್ಯಾಯಗಳು, ಒಂದು ಅಧ್ಯಾಯದಲ್ಲಿ ಬರತಕ್ಕಂಥ 3 ವಲ್ಲಿಗಳು, ಆ 3 ವಲ್ಲಿಗಳಲ್ಲಿ ಈಗಾಗಲೇ ಒಂದು ವಲ್ಲಿಯನ್ನು ಮುಗಿಸಿ 2ನೇ ವಲ್ಲಿಯಲ್ಲಿರುವಂಥ 6ನೇ ಮಂತ್ರವನ್ನು ಕೂಡ ನಾವು ಮುಗಿಸುವಂತ ಬಂದೀವಿ. ನಿನ್ನ ಪೂರ್ತಿಯಾಗಿ ನಾವು 5, 6, 7 ಮಂತ್ರಗಳನ್ನು ಅವರು ಅನುಪಮ ಸ್ಥಿತಿಯಲ್ಲಿ ನಡೆಸಿಕೊಂಡು ಬಂದದ್ದಾಗಿದೆ. ಇವತ್ತಾದರೂ ಕೂಡ ಅದನ್ನು ಮುಂದುವರಿಸಿಕೊಳ್ಳುವಂಥ ಒಂದು ಕರ್ತವ್ಯದ ಅಭಿಲಾಷೆಯಿಂದ ತಮ್ಮೆಲ್ಲರ ಅಪ್ಪಣೆ ಮೇರೆಗೆ ನಾವು ಇವತ್ತು 7ನೇ ಶ್ಲೋಕಕ್ಕೆ ಕಾಲಿಡುವ. ಹಾಗಾದರೆ ಈಗಾಗಲೇ 6ನೇ ಶ್ಲೋಕದಲ್ಲಿ ಬಂದಂಥ ವಿಷಯ ಯಾವ ಯಮಧರ್ಮ ಮತ್ತು ನಚಿಕೇತನ ಸಂವಾದ ರೂಪಿ ವೈಶಿಕವಾದಂಥ ವಿಚಾರಗಳಲ್ಲಿ ಅವನ ಜ್ಞಾನ ಯೋಗ್ಯತೆಯ ನಿಜವಾದ ಪರೀಕ್ಷೆ ಆಗ್ತಾಯಿದೆ. ನಿಜವಾಗಲೂ ನಚಿಕೇತನಲ್ಲಿರ್ತಕ್ಕಂಥ ಜ್ಞಾನ ನಿಷ್ಠೆ, ಅವನಿರ್ತಕ್ಕಂಥ ವಿವೇಕ ವೈರಾಗ್ಯಾದಿಗಳು, ಅಧಿಕಾರತ್ವ ಅಂದರೆ ಜ್ಞಾನದ ಯೋಗ್ಯತೆ ಅವನಲ್ಲಿ ಕಂಡು ಬಂತು. ಎಲ್ಲ ರೀತಿಯಿಂದ ಪರೀಕ್ಷೆ ಮಾಡಲಾಗಿ ಹಿಂದೆ ಎಲ್ಲ ಪರೀಕ್ಷೆಗಳಲ್ಲಿ ಅವ ಅರ್ಹನಾದಾನ ಅನ್ನುವಂಥದ್ದು ಗಮನಕ್ಕೆ ಬಂದ ನಂತರ ಮತ್ತು ಇನ್ನೊಮ್ಮೆ ಪರೀಕ್ಷೆ ಮಾಡೋಣ ಅಂತ ತಿಳ್ಕೊಂಡು ಯಾವ ಅವಿವೇಕಿ ಮತ್ತು ವಿವೇಕಿ ಜನರ ಅಥವಾ ವಿಷಯಾಧೀನರಾದಂಥ ಯಾವ ಮಂದ ಮುಮುಕ್ಷುಗಳು, ಅರ್ಥಾತ್ ವಿವೇಕ ವೈರಾಗ್ಯ ರಹಿತರಾದಂಥ ಮೂಢಮತಿಗಳು, ಅವರ ಒಂದು ಮನೋಗತಿ ಹೇಗಿರ್ತದೆ, ಹಾಗೂ ನಿಜವಾದ ಮುಮುಕ್ಷುಗಳಿಗಿದ್ದರೆ ಅವರ ಮನೋಧಾರ್ಢ್ಯ, ಅವರಲ್ಲಕ್ಕಿಂತ ಸ್ಥಿತಿಗತಿ ಗುಣಗಳ ಬಗ್ಗೆ ನಿನ್ನಿನ ದಿವಸ ಈ ಎರಡೂ ಇಟ್ಟರು. ಎರಡೂ ಕಡೆ ಇಟ್ಟು ಈ ಕಡೆ ಯಾವ ಮೂಢರು, ಈ ಕಡೆ ವಿವೇಕಿಗಳು. ಮೂಢರು ಏನು ಬಯಸ್ತಾರೆ, ವಿವೇಕಿಗಳು ಏನು ಬಯಸ್ತಾರೆ ಅನ್ನೋದು ಸ್ಪಷ್ಟ ಕಲ್ಪನೆಯನ್ನು ಯಾವ ಯಮಧರ್ಮರಾಜ ಅವನ ಮುಂದೆ ಇಟ್ಟ. ಅರ್ಥಾತ್ ನಮ್ಮ ಸಲುವಾಗಿ ಅದನ್ನು ಇಟ್ಟಂಗೆ ಕಾಣ್ತದೆ. ಅರ್ಥಾತ್ ಯಾವ ಅಂತರ್ಮುಖಿಯಾದಂಥ ವೃತ್ತಿಯುಳ್ಳಂಥ ಸಾಧಕರು ಮುಮುಕ್ಷುಗಳು, ಅವರ ವೃತ್ತಿ, ಅದರ ಧರ್ಮ ಹೇಗಿರ್ತದೆ, ಯಾವ ವಿವೇಕಿಗಳಿರ್ತಾರಲ್ಲ ಸಾಧಕರು ಮುಮುಕ್ಷುಗಳ ವೃತ್ತಿ ಅಂತರ್ಮುಖವಾಗಿರ್ತದೆ. ಯಾವಾಗಲೂ ಆ ಅಂತರ್ಯಾನದಲ್ಲಿ ಅವರ ಮುಖ ಆತ್ಮನೆಡೆಗೆ, ಆತ್ಮದರ್ಶನದ ಹಪಾಪಿಯಲ್ಲಿ ಅದು ಪುಲಕಿತ ಆಗಿರ್ತದೆ. ಆ ಯಾವ ಸಾಧನ ಚತುಷ್ಟಿ ಸಂಪನ್ನುಳ್ಳುವಂಥ ಅಧಿಕಾರಿ ಬಯಸುವುದು ಯಾವುದು, ಆ ಸ್ವರೂಪಭೂತಿವಾದಂಥ ಸುಖವನ್ನು. ಮತ್ತು ಈ ಮೂಢ ಬಯಸುವುದು ಯಾವುದು, ಆತ್ಮವಿಮುಖವಾದಂಥ ಬುದ್ಧಿಯಲ್ಲಿ ವಿಷಯದ ಇಚ್ಛೆ ಆಗ್ತದೆ. ಒಂದು ಅಭಿಮುಖ, ಒಂದು ವಿಮುಖ. ಅಭಿಮುಖ ಅದು ನಿತ್ಯ ಸುಖದ ಇಚ್ಛಾ, ಯಾವಾಗಲಿರುವಂಥ ಸುಖ ಎಂದು ಸಿಕ್ಕಿತು ಅನ್ನುವಂಥ ಹ್ಯಾಪಿ ಒಳಗೆ ಆತುರತೆ ಕುದಿತಿರ್ತದೆ. ಆದರೆ ಬಹಿರ್ಮುಖ ವೃತ್ತಿಯುಳ್ಳಂಥದ್ದು ಆತ್ಮವಿಮುಖವಾದಂಥ ಬುದ್ಧಿಯುಳ್ಳವನಿಗೆ ವಿಷಯದ ಇಚ್ಛಾ ಆಗಿ ಗಳಿಕೆ ಉಳಿಕೆ ಅವಳಿರುವಂಥ ಏನೇ ಬಂದರೂ ಕೂಡ ಯಾವ ವಿಷಯವನ್ನು ಪಡ್ಕೊಂಡು ತೀರ್ತೀನಿ ಅನ್ನುವಂಥ ಅಲ್ಲಿ ಛಲ ಇರ್ತದೆ. ಅವ
ಎಷ್ಟೆಷ್ಟು ಗಳಿಸಿ ಸುಖ ಹೊಂದಬೇಕು, ಹೊಲ ಮನೆ ಆಸ್ತಿ ಪಾಸ್ತಿ ಸಂಪತ್ತು ಇವುಗಳನ್ನು ಬೆಳೆಸಿ ಉಳಿಕೆಯಲ್ಲಿ ಅವನ ಒಂದು ಬುದ್ಧಿ ಪ್ರವೃತ್ತಿಯಾಗಿರ್ತದೆ. ಇದು ಪ್ರವೃತ್ತಿ ಮಾರ್ಗ. ಇಲ್ಲಿ ಒಳಗುಳಿಯುವಂಥದ್ದು ಅಂತರ್ಮುಖವಾದಂಥ ತನ್ನ ಸ್ವರೂಪದಲ್ಲಿ ಅಭಿರುಚಿಯುಳ್ಳ ಒಂದು ನಿವೃತ್ತಿ ಮಾರ್ಗ. ಈ ಒಂದು ನಿವೃತ್ತಿಪರ ಯಾವಾಗಲೂ ಆತ್ಮಿಕ ದೃಷ್ಟಿಯಿಂದಲೇ ವಿಚಾರ ಮಾಡುವುದು. ಅವನು ಸಂಪತ್ತಿನ ಅಭಿಲಾಷೆ ಇರೋದಿಲ್ಲ. ಅರ್ಥಾತ್ ಅವನಿಗೆ ಅವುಗಳಲ್ಲಿ ಈಗಾಗಲೇ ದೋಷ ದೃಷ್ಟಿಯನ್ನು ಕಂಡುಕೊಂಡಿರ್ತಾನೆ. ಆ ವಿಷಯ ಸುಖದಲ್ಲಿರ್ತಕ್ಕಂಥ ಆಸಕ್ತಿ ಹೋಗಿ ನಿತ್ಯ ಸುಖದ ಆಸಕ್ತಿ ಉಂಟಾಗಿರ್ತದೆ. ಹೀಗಾಗಿ ಆತ ಗತಿ ಉಳ್ಳವನು. ಹೀಗೆ ಎರಡೂ ಡಿಫರೆನ್ಸ್ ಹೇಳಿದ ನಂತರ ಅಂಥ ಯಾವ ಗತಿ ಉಳ್ಳವರಲ್ಲಿ, ಮುಮುಕ್ಷುಗಳಲ್ಲಿ, ಆತ್ಮ ಸಾಧಕರಲ್ಲಿ ಆ ಸಾಧ್ಯವಾದಂಥ ತನ್ನ ಸ್ವರೂಪವನ್ನೇ ಮುಂದಿಟ್ಟುಕೊಂಡು ಸಾಧ್ಯದಲ್ಲೇ ರಮಮಾನುಳ್ಳವರು. ಯಾವುದು ಸಾಧ್ಯ? ಆ ಯಾವ ಸಾಕ್ಷಾತ್ಕಾರ ರೂಪಿ ನಿತ್ಯ ಸುಖದ ಒಂದು ಅಭಿಲಾಷೆ ಅಲ್ಲಿದ್ದಂಥವ್ರದ್ದು ಯಾವ ರೀತಿ ಇರ್ತದೆ, ಅವ್ರು ಹೆಂಗೆ ಇವ್ರು ಹೆಂಗೆ ಅನ್ನೋದನ್ನು ಇನ್ನೊಂದು ಶ್ಲೋಕ ಮುಖಾಂತರ ಪರಮಾತ್ಮ ಇಲ್ಲಿ 7ನೇ ಶ್ಲೋಕದಲ್ಲಿ ಅವ್ನು ಹೇಳಿ ಹೊಂಟಿದ್ದಾನೆ. ಅದು ಯಾವುದು ಅನ್ನೋದು ನೀವು ಓದೋಣ. ಇಲ್ಲಿ ಯಾವನು ಶ್ರೇಯಸ್ಸನ್ನು ಬಯಸುವನೋ ಅಂಥವನು 1000ರಲ್ಲಿ ನಿನ್ನಂಥ ಯಾವನೋ ಒಬ್ಬ ಆತ್ಮಜ್ಞಾನಿ ಆಗುವನು. ನಚಿಕೇತಿಗೆ ಹೇಳ್ತಾ ಇದ್ದಾನೆ, ನೋಡಪ್ಪ, ನೀನು ನಿಜವಾಗಲೂ ಶ್ರೇಯಾಭಿಲಾಷಿ, ಶ್ರೇಯಸ್ಸನ್ನೇ ಬಯಸಿ ಬಂದವನು. ಎಷ್ಟೋ ಸಾವಿರ ಜನರಲ್ಲಿ ಎಲ್ಲೋ ಒಬ್ಬ ಶ್ರೇಯಸ್ಸನ್ನು ಬಯಸ್ತಾರೆ, ಆತ್ಮ ಸುಖವನ್ನು ಬಯಸ್ತಾರೆ. ಅಂಥವರು ಎಲ್ಲೋ ಒಬ್ಬರು ಆತ್ಮಜ್ಞಾನಿ ಆಗ್ತಾರೆ ಅನ್ನುವಂಥದ್ದನ್ನು ಹೇಳಿದ. ಆವಾಗ ಇದು ಗೀತೆಯಲ್ಲಿ ಕೂಡ ಬರ್ತಾ ಇದೆ. ಅದನ್ನೇ ಇಲ್ಲಿ ತೊಗೊಂಡಿದ್ದಾರೆ ಅನ್ನಿಸ್ತದೆ, ಅಥವಾ ಇಲ್ಲಿದ್ದ ಗೀತೆಯಲ್ಲಿ ಬಂದಿರಬಹುದು. ಯಾವುದದು? ಮನುಷ್ಯಾನಾಂ ಸಹಸ್ರೇಷು ಕಶ್ಚಿದ್ದತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತಿ ತತ್ವತಃ. ಸಹಸ್ರೇಷು ಮನುಷ್ಯಾನಾಂ, ಸಾವಿರಾರು ಮನುಷ್ಯಗಳಲ್ಲಿ ಕಶ್ಚಿತ್ ಯಾರೋ ಒಬ್ಬರು ಸಿದ್ಧಯೇ ನನ್ನ ಸಾಕ್ಷಾತ್ಕಾರವಾಗಿ ಯತತಿ ಪ್ರಯತ್ನ ಮಾಡ್ತಾರೆ. ಯತತಾಮಪಿ ಸಿದ್ಧಾನಾಂ, ಹಾಗೆ ಯತ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡುವವರಲ್ಲಿ, ಯೋಗಿಗಳಲ್ಲಿ, ಅವರಲ್ಲೂ ಸಹ ಕಶ್ಚಿತ್ ಮಾಂ, ಯಾರೋ ಒಬ್ಬರು ನನ್ನ ಪರಾಯಣವಾಗಿ ನನ್ನನ್ನೇ ಅವಲಂಬಿಸಿ ಮಾಂ ತತ್ವತಃ ವೇತ್ತಿ, ನನ್ನನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾರೆ ಅನ್ನುವಂಥ ಭಗವದ್ಗೀತೆಯ ಶ್ಲೋಕ ಭಾಳ ಒಪ್ತದೆ ಇದಕ್ಕೆ. ಇರಲಿ. ಹಾಗೆ ಇಲ್ಲಿ ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ಬರು ನನ್ನ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನ ಮಾಡ್ತಾರೆ. ಹಾಗೆ ಪ್ರಯತ್ನ ಮಾಡುವಂಥ ಯೋಗಿಗಳಲ್ಲಿ ಯಾರೋ ಒಬ್ಬರು ನನ್ನನ್ನು ಕುರಿತು ಯಥಾರ್ಥವಾಗಿ ತಿಳಿದುಕೋತಾರೆ. ಅರ್ಥಾತ್ ನನ್ನಲ್ಲಿರ್ತಕ್ಕಂಥ ಗೂಢವನ್ನು, ರಹಸ್ಯವನ್ನು ತಿಳ್ಕೊಂಡು ಕೃತರಾಗ್ತಾರೆ ಅನ್ನುವಂಥದ್ದು ಬರ್ತಾ ಇದೆ. ಅದನ್ನು ಈ ಶ್ಲೋಕದಲ್ಲಿ ಯಾವ ರೀತಿ ಹೇಳ್ತಾರೆ ಅನ್ನೋದನ್ನು ನೋಡೋಣ. ಇದು ಎಲ್ಲರಿಗೂ ಸಿಗೋದಿಲ್ಲ ಅಂತ ಅರ್ಥ. ದುರ್ಲಭವಾದಂಥ ಈ ಆತ್ಮಜ್ಞಾನ ಎಲ್ಲರಿಗೂ ಸಿಗುವಂಥದ್ದಲ್ಲ. ಅರ್ಥಾತ್ ಆ ಜ್ಞಾನ ಯೋಗ್ಯತೆಯನ್ನು ಪ್ರಾಪ್ತ ಮಾಡಿದವರಿಗೆ ಮಾತ್ರ ಅವ್ರಿಗೆ ಸಿಗ್ತಾ ಇದೆ, ಉಳಿದವರಿಗೆ ಎಟುಕೋದಿಲ್ಲ. ಯಾರು ಆತ್ಮನ ಜ್ಞಾನದ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲ ಅವರಿಗೆ ಅದನ್ನು ತಿಳಿಯೋದಿಲ್ಲ. ಅಂದರೆ ಮಂದರು, ಮೂಢರು, ಯಾವುದೇ ರೀತಿಯ ಸಂಸ್ಕಾರವಿಲ್ಲದವರು ಅವರಿಗೆ ತಿಳಿದೇ ಹೋಗ್ತಾರೆ. ಅರ್ಥಾತ್ ಇಲ್ಲಿ ಹೇಳ್ತಕ್ಕಂಥ ಆತ್ಮನನ್ನು ಕುರಿತು ಹೇಳಬೇಕಾಗಿತ್ತು ಅಂದರೆ ಭಾಳ ಆಶ್ಚರ್ಯದಿಂದ ಹೇಳ್ತಾರೆ, ಅಥವಾ ಅದನ್ನು ಕೇಳೋರು ಕೂಡ ಆಶ್ಚರ್ಯದಿಂದ ಕೇಳ್ತಾರೆ. ಈ ರೀತಿ ಕೇಳುವವರಲ್ಲಿ ಎಲ್ಲೇ ಒಬ್ಬರು ಅದರ ಒಂದು ಜಯವನ್ನು ಪಡಿತಾರೆ ಅನ್ನುವಂಥದ್ದು ಬರ್ತದೆ. ಅದನ್ನು ನೀವು ಗುರುಗಳ ಮುಖಾಂತರವಾಗಿ ಇಲ್ಲೇ ನೋಡ್ತಾ ಹೋಗುವ. ಶ್ರವಣಾಯಾಪಿ ಬಹಿರ್ಬ್ರಿಯೋ ನ ಲಭ್ಯ ಶೃಣ್ವನೋ ಅಪಿ ಬಹವೋ ಯಂ ನ ವಿದ್ಯು ಆಶ್ಚರ್ಯೋ ವಕ್ತ ಕುಶಲೋ ಅಶ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾನುತಿಷ್ಠ ಅನ್ನತ್. ಈ ಪ್ರಕಾರ ಈ ಬಹುಜನರಿಗೆ ಶ್ರವಣಕ್ಕೆ ಯಾರಿಗೆ ಸಿಗುವುದಿಲ್ಲವೋ, ಕೇಳಿದ ಮೇಲೆ
ಬಹಳಷ್ಟು ಜನರು ಅರಿಯದೇ ಇರುವವರು ಇರ್ತಾರೋ ಅಂತ ಇವನನ್ನು ಈ ಪ್ರಕಾರ ಹೇಳುವವರು ಭಾಳ ಆಶ್ಚರ್ಯದಿಂದ ಸಿಗ್ತಾರೆ. ಅದನ್ನು ಪಡೆಯುವುದು ಕೂಡ ಭಾಳ ದುರ್ಲಭದ. ಆ ರೀತಿ ಕುಶಲರಾದಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಿಂದ ತಿಳ್ಕೊಳ್ಳೋದಂಕ ಭಾಳ ದುರ್ಲಭದ. ತಿಳ್ಕೊತೇವೆ ಅಂದ್ರೆ ಭಾಳ ಆಶ್ಚರ್ಯದ. ಇದು ಎಲ್ಲೋ ಅಂತ ಅರ್ಥ, ಕ್ವಚಿತ್ ಅನ್ನುವಂಥ ವಿಷಯವನ್ನು ಇಲ್ಲಿ ಹೇಳ್ತಾರೆ. ಗುರುಗಳು ಏನು ಹೇಳ್ತಾರೆ ನೋಡು. ದಿಸ್ ಆತ್ಮ ಈಸ್ ನಾಟ್ ಅವೈಲಬಲ್ ಈವನ್ ಫಾರ್ ಲಿಸ್ನಿಂಗ್ ಟು ಮೆನಿ. ಇದು ಗುರುಗಳು ಹೇಳುವಂಥ ವಿಷಯ ಭಾಳ ಚಂದದ. ಎಷ್ಟೋ ಜನರಿಗೆ ಈ ಆತ್ಮಜ್ಞಾನ ಭಾಳ ದುರ್ಲಭದ. ಉಳಿದ ಎಲ್ಲ ಜ್ಞಾನ ಸಿಗ್ತಾವೆ. 63 ವಿದ್ಯೆಗಳದಾವು ಜಗತ್ತಿನಲ್ಲಿ. 63 ವಿದ್ಯೆಗಳನ್ನು ನಾವು ಪಡಿಬೋದು. ಆದರೆ ದುರ್ಲಭವಾದಂಥ ಈ ಆತ್ಮಜ್ಞಾನ ಸಿಗೋದು ಕ್ವಚಿತ್ತ. ಎಲ್ಲವೂ ಸಿಗ್ತಾವೆ ಇನ್ಸ್ಪೈಟ್ ಆಫ್ ಲಿಸ್ನಿಂಗ್. ಇದು ಸಿಗೋದ್ರ ಬಲಿತಿಗೆ ಮೆನಿ ಡು ನಾಟ್ ಅಂಡರ್ಸ್ಟ್ಯಾಂಡ್. ಸಿಗುತ್ತದಂತ ತಿಳ್ಕೊಂಡು ಆತ್ಮಜ್ಞಾನ ಲಭ್ಯದ. ಆದರೂ ಕೂಡ ಕೇಳೋರು ಎಷ್ಟು ಮಂದಿ ಅದಾರ, ಆ ಕೇಳಿದ ಮೇಲೆ ತಿಳ್ಕೊಳ್ಳೋರು ಎಷ್ಟು ಮಂದಿ ಅದಾರ. ಡು ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಆತ್ಮ. ದ ಒನ್ ಹೂ ರಿವೀಲ್ಸ್ ಆತ್ಮ ಈಸ್ ಎ ವಂಡರ್. ಇದನ್ನು ತಿಳ್ಕೊಂಡು ಅದನ್ನು ತಮ್ಮ ಅನುಷ್ಠಾನದಲ್ಲಿ ಅವರು ಕೂಡ ಭಾಳ ಕಡಿಮೆ ಅದಾರ. ದ ಒನ್ ಹೂ ಡಿಸ್ಕವರ್ಸ್ ದಿಸ್ ಈಸ್ ಎ ವಂಡರ್. ಇದನ್ನು ಪರಿಶೋಧನೆ ಮಾಡಿ ತನ್ನ ಸ್ವರೂಪವಾಗಿ ತಿಳಿಯುವಂಥವರು ಇನ್ನೂ ಭಾಳ ದುರ್ಲಭದ. ಅದು ಕೂಡ ಆಶ್ಚರ್ಯದ. ಇನ್ಸ್ಟ್ರಕ್ಟೆಡ್ ಬೈ ಎ ಸ್ಪಿರಿಚುವಲ್ ಮಾಸ್ಟರ್, ದ ಒನ್ ಹೂ ನೋಸ್ ದಿಸ್ ಆತ್ಮ ಈಸ್ ಎ ವಂಡರ್. ಅವ್ರು ಸಿಗಬೇಕಲ್ಲ. ಸ್ತೋತ್ರಿಯರಾದ ಬ್ರಹ್ಮನಿಷ್ಠರಾದ ಸದ್ಗುರುಗಳು ಸಿಗುವುದು ಈಗಿನ ಕಾಲದಲ್ಲಿ ಭಾಳ ದುರ್ಲಭದ. 20ನೇ ಶತಮಾನಕ್ಕೆ ನೋಡಿರಿ. ಹೋದ ಶತಮಾನದಲ್ಲಿ ಎಷ್ಟು ಮಂದಿ ಮಹಾತ್ಮರಾಗಿ ಹೋಗ್ಯಾರ ಸಿದ್ಧಾರೂಢ ಕಾಲಕ್ಕೆ. ಈಗ ಅಂಥವ್ರು ಎಷ್ಟು ಮಂದಿ ಅದಾರ ಹುಡುಕಿದ್ರು ದೀಪ ಹಚ್ಚಿ ಹುಡುಗರು ಸಿಗೋದಿಲ್ಲ. ಅಂದ್ರೆ ದುರ್ಲಭದ ಅಂಥದ್ದು. ಏನೋ ಒಂದು ಟೈಮ್ ಆಗೆಲ್ಲ ಬಂದರು, ಅವತಾರ ಮಾಡಿದರು, ದೇವಲೋಕದಿಂದ ಎಲ್ಲ ಬಂದುಬಿಟ್ರು. ನಾಗಲಿಂಗಪ್ಪನವರು, ಶರೀಫರು, ಏನು ಒಬ್ಬರ ಇಬ್ಬರು ಅತನೀಜ್ ಯೋಗಿಗಳು, ಸಿದ್ಧಾರೂಢರು, ಒಂದು 20-30 ಜನ ಏಕಕಾಲಕ್ಕೆ ಬಂದುಬಿಟ್ಟಾರ್ರಿ ಕರ್ನಾಟಕದಾಗ. ಎಲ್ಲಿ ಬೇಕಾದಲ್ಲಿ ಜ್ಞಾನದ ಸುರಿಮಳೆ. ಈಗ ಎಲ್ಲಿದೆ ರೀ? ಅಂಥ ಜ್ಞಾನಿಗಳು ಭಾಳ ದುರ್ಲಭ ಅದಾರ ಅಂದರೂ ಕೂಡ ನಮಗೆ ಗುರುತಿಸಲಿಕ್ಕೆ ಆಗವಲ್ದು. ಇರಲಿ, ಈ ಪ್ರಕಾರವಾಗಿ ಇದೊಂದು ಆಶ್ಚರ್ಯದ ಅಂತ ಹೇಳ್ತಾರೆ. ಇಟ್ ಈಸ್ ಎ ಗ್ರೇಟ್ ವಂಡರ್ ಟು ಫೈಂಡ್ ಔಟ್. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿಗೋದು ಭಾಳ ಕಷ್ಟದ. ಸಿಗ್ತಾರೆ, ನಮಗೇನಿಲ್ಲ ಅನ್ನಂಗಿಲ್ಲ. ಅವರು ನಮ್ಮ ಹಣವನ್ನು ಎಲ್ಲ ಅಪಹರಣ ಮಾಡ್ತಾರೆ. ಆದರೆ ಜ್ಞಾನವನ್ನು ಅಪಹರಣ ಮಾಡುವಂಥ ಗುರುಗಳು ಬರಬೇಕಲ್ಲ, ಸಿಗೋದಿಲ್ಲ. ಹಾಗೆ ಅವರು ಹೊಟ್ಟೆ ಉಪಜೀವನಕ್ಕಾಗಿ ಹೇಳೋರು ಅದಾರ, ಆದರೆ ಪರಿಣಾಮ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ಅವರು ನಿಜವಾದದ್ದು ಯಥಾರ್ಥವಾಗಿ ಅವರು ಅದನ್ನು ಸಾಧಿಸಿ ಹೇಳೋದಿಲ್ಲ. ಸುಮ್ಮನೆ ಒಂದು ಶರೀರ ಚರಿತಾರ್ಥಕ್ಕೆ ದಂಧೆಗೆ ಮಾಡಿಕೊಂಡು ಹೇಳ್ತಾರೆ ಹೊರತಾಗಿ ಅದನ್ನು ಅನುಷ್ಠಾನ ಮಾಡಿಕೊಂಡು ಅದನ್ನು ಉಸಿರಾಗಿ ಹೇಳೋದಿಲ್ಲ. ಹೀಗೆ ಇದೊಂದು ವಿಚಿತ್ರದ. ಅಂಟಿಲ್ ನಾವು ಲಾರ್ಡ್ ಯಮ ಹ್ಯಾಸ್ ಗ್ಲೋರಿಫೈಡ್ ದ ವೇದಾಂತಿಕ್ ಸ್ಟೂಡೆಂಟ್ ಕಂಟ್ರಾಸ್ಟಿಂಗ್ ಹಿಮ್ ವಿತ್ ದ ಆರ್ಡಿನರಿ ಪೀಪಲ್. ಅವ್ನು ಹೇಳ್ತಾ ಇದ್ದಾನೆ, ಈ ಯಾವ ಮುಮುಕ್ಷುಗಳು ಅಥವಾ ಸಾಧಕರ ಒಂದು ಸ್ಥಿತಿಗತಿಗಳು ಹಾಗೂ ಸಾಮಾನ್ಯ ಜನರ ಸ್ಥಿತಿಗಳು, ಇವುಗಳಲ್ಲಿರುವಂಥ ವೈಭವ ಏನು, ಅವರಿಗೆ ವ್ಯತ್ಯಾಸ ಏನು ಅನ್ನೋದು ಹೇಳ್ತಾ ಇದ್ದಾನೆ. ಆರ್ಡಿನರಿ ಪೀಪಲ್ ಇನ್ ದಿಸ್ ವರ್ಸ್ ಲಾರ್ಡ್ ಯಮ ಈಸ್ ಗ್ಲೋರಿಫೈಯಿಂಗ್ ದ ವೆರಿ ಟೀಚಿಂಗ್ ಇಟ್ ಶಾಲ್. ಅವ ಯಮಧರ್ಮನ ಅಲ್ಲಿ ವೈಭವವನ್ನು, ಅವನು ಹೆಚ್ಚಳವನ್ನು, ಹೆಗ್ಗಳಿಕೆಯನ್ನು ಮಾಡ್ತಿದ್ದಾನೆ. ಲಾರ್ಡ್ ಯಮ ಈಸ್ ಗ್ಲೋರಿಫೈಯಿಂಗ್ ದ ವೆರಿ ಟೀಚಿಂಗ್ ಇಟ್ ಶಾಲ್. ಆ ಒಂದು ಜ್ಞಾನದ ಬೋಧೆಯ ಮಹತ್ವವನ್ನು, ಹೆಗ್ಗಳಿಕೆಯನ್ನು ಹೇಳ್ತಾ ಇದ್ದಾನೆ. ವೇದಾಂತ ಶ್ರವಣಂ ಈಸ್ ಎ ರೇರ್. ಭಾಳ ಕಠಿಣದ. ವೇದಾಂತದ ಶ್ರವಣ ಸಿಗೋದು ಭಾಳ ದುರ್ಲಭದ. ಇಟ್ ಈಸ್ ಅ ವೆರಿ ರೇರ್. ಇಟ್ ಈಸ್ ರೇರ್ ಬಿಕಾಸ್ ಈವನ್ ಟು ಗೆಟ್ ಇಂಟ್ರೆಸ್ಟೆಡ್ ಇನ್ ವೇದಾಂತ ಒನ್ ಮಸ್ಟ್ ಗ್ರ್ಯಾಜುಯೇಟ್ ಟು ಎ ಸರ್ಟನ್ ಲೆವೆಲ್. ಯಾಕೆ ರೇರ್ ಅದ? ಯಾಕಂದರೆ ಆ ಹೇಳೋರು ದುರ್ಲಭ ಅದಾರ, ಉಳಿದ ವಿಷಯಗಳನ್ನು ಹೇಳೋರು ಸಾಕಷ್ಟು ಅದಾರ, ಸಾವಿರಾರು ಮಂದಿ ಅದಾರ. ಇದ್ದರೂ ಕೂಡ ಈ ಯಾವ ಆತ್ಮಜ್ಞಾನದ ಒಂದು ಶ್ರವಣ ಸಿಗೋದು ಕಷ್ಟದ. ಯಾಕಂದರೆ ಅದನ್ನು ಆ ಅರ್ಹತೆಯನ್ನು ಪಡೆದಿಲ್ಲ. ಒನ್ ಮಸ್ಟ್ ಗ್ರ್ಯಾಜುಯೇಟ್ ಟು ಎ ಸರ್ಟನ್ ಲೆವೆಲ್. ಆ ಒಂದು ನೌಕರಿಗಾಗಿ ಅರ್ಹತೆ ಗ್ರ್ಯಾಜುಯೇಷನ್ ಹೆಂಗಿದೆಯೋ ಹಂಗೆ ಇಲ್ಲಿ ಒಂದು ಅರ್ಹತೆ ಯಾವುದದ? ಸಾಧನ ಚತುಷ್ಟಯ ಸಂಪನ್ನುಳ್ಳಂಥ ಅರ್ಹತೆಯನ್ನು ಪಡ್ಕೊಂಡು ಬಂದವ್ರು ಎಷ್ಟು ಬಂದಿದ್ದೀವಿ. ಅದಕ್ಕೆ ಈ ಒಂದು ಅರ್ಹತೆ ಸಿಗೋದು ಭಾಳ ಕಷ್ಟದ. ಆಫ್ ದ 4 ಪುರುಷಾರ್ಥ, ಇದರಲ್ಲಿ 4 ಪುರುಷಾರ್ಥಗಳದಾವು. ಧರ್ಮ, ಅರ್ಥ, ಕಾಮ, ಮೋಕ್ಷ.
ಕೊನೆಯದಾದಂಥ ಯಾವ ಮೋಕ್ಷದಲ್ಲ ಅದು ಪರಮ ಪುರುಷಾರ್ಥ. ಇವು 4 ಪುರುಷಾರ್ಥಗಳದಾವ ಕರೆ, ಆದರೆ ಪರಮ ಪುರುಷಾರ್ಥದ ಬಗ್ಗೆ ಅಭಿಲಾಷೆಯುಳ್ಳವರು ಎಷ್ಟು ಮಂದಿ ಇದ್ದಾರೆ? ಎಲ್ಲರೂ ಈ 3 ಪುರುಷಾರ್ಥಗಳು ಗೌಣವಾದಂಥವು, ಅಮುಖ್ಯವಾದಂಥವು, ಇವುಗಳಲ್ಲೇ ನಮ್ಮ ಬುದ್ಧಿ ಓಡ್ತದ ಹೊರತಾಗಿ ಉಳಿಸೋದು ಗಳಿಸೋದು ಪರಮ ಪುರುಷಾರ್ಥವಾದಂಥ ಮೋಕ್ಷಕ್ಕೆ ಎಷ್ಟು ಮಂದಿ ನಾವು ಮಹತ್ವ ಕೊಡ್ತೀವಿ? ಇಲ್ಲ, ಅದನ್ನೇ ಗುರಿಯಾಗಿ ಇಟ್ಕೊಂಡವರು ಭಾಳ ಇನ್ನೂ ಕಡಿಮೆ. ದ ಮೆಜಾರಿಟಿ ಈಸ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ದ ಅರ್ಥ ಕಾಮ ಬಿಕಾಸ್ ದೇ ಆರ್ ಬ್ಯುಸಿ ಅಕ್ವೈರಿಂಗ್ ಆ್ಯಂಡ್ ಪ್ರೊಟೆಕ್ಟಿಂಗ್ ಪೊಸೆಷನ್ಸ್. ಅವರು ಏನದ ಅಂದ್ರೆ ಭಾಳ ಬ್ಯುಸಿ ಇದಾರಂತ ಅರ್ಥ ಕಾಮದಲ್ಲಿ ಆಸಕ್ತಿ ಉಳ್ಳವರು. ಯಾವಾಗಲೂ ಪುರುಷೊತ್ತೇ ಇಲ್ಲಂತವ್ರಿಗೆ. ಕುಂಡ್ರಾಕ್ ಪುರುಷೊತ್ತಿಲ್ಲ, ನಿಂದ್ರಾಕ್ ಪುರುಷೊತ್ತಿಲ್ಲ, ಉಣ್ಣಾಕ್ ಸಹಿತ ಪುರುಷೊತ್ತಿಲ್ಲ ಅವಕ್ಕೆ. ಪಾಪ ಅಲ್ಲಿ ಅದು ನಿಂತ ಹಂಗೆ ತಿಂದು ಓಡ್ತಿರ್ತಾವೆ. ಹಾಗೆಯೇ ಪ್ರೊಟೆಕ್ಟಿಂಗ್ ಪೊಸಿಷನ್ಸ್, ತಮ್ಮ ಒಂದು ಆಸ್ತಿ ಪಾಸ್ತಿಯನ್ನು ಸಂರಕ್ಷಣೆ ಮಾಡೋದು, ಅವುಗಳನ್ನು ಗಳಿಸೋದು ಉಳಿಸೋದು ಒಂದು ಜನ್ಮ ಅಲ್ಲ, 10 ಜನ್ಮದವರಿಗೆ ಕುಂತು ತಿಂದರೂ ಸಾಲುವಂಗಿಲ್ಲ ಅಷ್ಟು ಗಳಿಸೋದು. ನಡಿಕೆ ಹಾರ್ಟಾಗಿ ಹೋಗಿಬಿಡೋದು, ಅವ್ರು ಗಳಿಸಿ ಅವ್ರನ್ನ ಆ ವಾಮಾಚಾರಕ್ಕೆ ಹಚ್ಚಿ ಹೋಗಿಬಿಡೋದು. ಮತ್ತು ಮುಂದೆ ಬಂದವ್ರಿಗೆ ಏನು ಹರ್ಕತ್ ಆಗೈತ್ರಿ, ಆರಾಮ್ ಚೈನಿ. ಆದರೆ ಪಾಪ ಕೃತ್ಯಗಳು ಜಾಸ್ತಿ ಆಕ್ಕ ಅನ್ನೋದು ಗೊತ್ತಿಲ್ಲ ಇವರಿಗೆ. ಯಾಕೆ? ರೊಕ್ಕದ ಬೆಲೆ ಗೊತ್ತಿರೋದಿಲ್ಲ ಅವರಿಗೆ. ಆದ್ದರಿಂದ ಏನು ಗಳಿಸಿಡಬಾರ್ದು ಅಂತ ಅಲ್ಲ, ಎಷ್ಟು ಬೇಕು ಅಷ್ಟು ಈ ಜನ್ಮಕ್ಕೆ ಸಾಕಾಗುವಷ್ಟು ಗಳಿಸ್ಬೇಕು, ಉಳಿದು ಅವ್ರನ್ನ ಹಚ್ಚಬೇಕು ಉದ್ಯೋಗಕ್ಕೆ. ಅಂದ್ರೆ ಇದು ನಿಜವಾದ ಜಾಣ್ಮೆ. ಗಳಿಸಿಡೋಣ ಮಕ್ಕಳಿಗೆ ಅಂದ್ರಿ ಪಾಪಕ್ಕೆ ಗುರಿ ಆದಂಗೆ ನಾವು ಈಗಿನ ಕಾಲದೊಳಗೆ ಹಿಂಗೆ ಇರ್ತಾರೆ ಮಕ್ಕಳು. ಅದ್ರ ಸದುಪಯೋಗ ಆಕೈತೆ ಅನ್ನೋದು ಗ್ಯಾರಂಟಿ ಇಲ್ಲ. ಕೊಡ್ರಿ ಶಿಕ್ಷಣ, ಕೊಡ್ರಿ ಯೋಗ್ಯವಾದ ಶಿಕ್ಷಣ ಕೊಡ್ರಿ, ಬೆಳೆಸ್ರಿ ಅವ್ರನ್ನ, ಅವ್ರ ಜ್ಞಾನಾರ್ಜನೆಗೆ ಸಹಾಯ ಮಾಡಿರಿ, ಬೇಡ ಅನ್ನೋದಿಲ್ಲ. ಆದ್ರೆ ಅವ್ರಿಗೆ ಇನ್ನಷ್ಟು ಗಳಿಸ್ಕೊಟ್ರೆ ಅವರಿಗೆ ಅನ್ಯವಾಗಿ ಅವರ ಬುದ್ಧಿ ಓಡ್ಸಾಕೆ ಬಿಡಬೇಡ್ರಿ. ಈ ಅರ್ಥ ಕಾಮ ಅನ್ನುವಂಥದ್ದು ಒಳ್ಳೆಯದು ಅದ, ಅದರ ದುರುಪಯೋಗವೂ ಅದ. ಇರಲಿ, ಹೀಗೆ ಇವೆಲ್ಲವರು ಏನು ಮಾಡ್ಯಾರ, ಆ ಆಸ್ತಿ ಪಾಸ್ತಿಯನ್ನು ಸಂರಕ್ಷಣೆ ಮಾಡಿ ಉಳಿಸುವುದರಲ್ಲಿ ಗಳಿಸುವುದರಲ್ಲಿ ಅವರು ಬುದ್ಧಿ ಓಡ್ತಾ ಇದೆ ಹೊರತಾಗಿ ಆತ್ಮಜ್ಞಾನದಲ್ಲಿ ಅವರು ಬುದ್ಧಿ ಓಡ್ತಾ ಇಲ್ಲ. ಇದಕ್ಕಿಂತ ಯಾವುದೋ ಒಂದು ಶ್ರೇಯಸ್ಸವಾದಂಥ ಮಾರ್ಗದ ಅಲ್ಲಿರುವಂಥ ನಮ್ಮ ಸ್ವರೂಪ ತಿಳ್ಕೊಂಡು ಉದ್ಧಾರ ಆಗಬೇಕನ್ನುವುದು ಅವ್ರ ಜನ್ಮದಲ್ಲಿ ಬರೋದಿಲ್ಲ. ಯಾಕಂದ್ರೆ ಅವ್ರ ಬುದ್ಧಿ ಅಲ್ಲಿ ಓಡ್ತದೆ. ಅದನ್ನು ರಕ್ಷಣೆ ಮಾಡೋದು ಯಾವಾಗ ಇನ್ಕಮ್ ಟ್ಯಾಕ್ಸ್ದವ್ರು ಬರ್ತಾರೋ, ಯಾವಾಗ ಕಳ್ಳಕಾಕರು ಕದೀತಾರೋ, ಯಾವಾಗ ಮಕ್ಕಳು ಹಾಳು ಮಾಡ್ತಾರೋ, ಬರೀ ಇದೆ ಉಳಿಸೋದು ಗಳಿಸೋದು, ಆ ಬ್ಯಾಂಕೋ ಈ ಬ್ಯಾಂಕೋ ಬ್ಯಾಲೆನ್ಸ್ ಇಡೋದು. ಕಡಿಕೆ ಏನಾಗ್ತದೆ, ರೇಡ್ ಆಗಿ ಎಲ್ಲ ಕೂಡಿ ಹೋಗಿಬಿಡ್ತದೆ, ಬುರ್ರ ಬುಷ್ ಕುಂಡಿರ್ತಾರೆ ಜೈಲಿನಾಗ. ಇಂಥ ಪರಿಸ್ಥಿತಿ ಬರಾಕತ್ತಾವೀಗ. ಅದು ಗೊತ್ತಾಗವಲ್ದು ಅವ್ರಿಗೆ ಪಾಪ. ಎ ಸ್ಮಾಲ್ ಫ್ರ್ಯಾಕ್ಷನ್ ಆಫ್ ದ ರೆಸ್ಟ್ ಮೇ ಅಂಡರ್ಸ್ಟ್ಯಾಂಡ್ ದ ಲಿಮಿಟೇಷನ್ಸ್ ಆಫ್ ದ ಅರ್ಥ ಕಾಮ ಆ್ಯಂಡ್ ಪರ್ಶ್ಯೂ ಧರ್ಮ. ನೋಡಿ, ಎಲ್ಲೋ ಕೆಲವರು ಧರ್ಮ ಅರ್ಥಗಳ ಬಗ್ಗೆ, ಧರ್ಮ ಮತ್ತು ಮೋಕ್ಷಗಳ ಬಗ್ಗೆ ತಿಳುವಳಿಕೆ ಇಡೋರು ಭಾಳ ಕಡಿಮೆ ಇದ್ದಾರೆ. ಫ್ರ್ಯಾಕ್ಷನ್ ಆಫ್ ರೆಸ್ಟ್ ಎಲ್ಲೋ ಭಾಳ ಸ್ವಲ್ಪ ಜನರು ಲಿಮಿಟೇಷನ್ ಅದ. ಅದು ಉಳಿದವರೆಲ್ಲ 99% ಅಂದರೂ ಅಡ್ಡಿ ಇಲ್ಲ, ಎಲ್ಲರೂ ಅರ್ಥಕಾಮದ ಇಚ್ಛೆ ಉಳ್ಳವರು ಅದಾರ ಅನ್ನುವಂಥದ್ದು ಹೇಳಿದರು ಗುರುಗಳು. ಈವನ್ ಅಮಂಗ್ ದೆಮ್ ಎ ಸ್ಮಾಲರ್ ಪರ್ಸೆಂಟೇಜ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಧರ್ಮ ಕ್ಯಾನ್ ಓನ್ಲಿ ಗಿವ್ ಸ್ವರ್ಗ ಆ್ಯಂಡ್ ನಾಟ್ ಮೋಕ್ಷ. ಇನ್ನು ಕೆಲವರು ಅದಾರಲ್ಲ, ಮೋಕ್ಷದ ಬಗ್ಗೆ ವಿಚಾರ ಇಲ್ಲ, ಪುಣ್ಯ ಕರ್ಮಾದಿಗಳನ್ನು ಮಾಡಿ ಯಜ್ಞಾಗಾದಿಗಳನ್ನು ಮಾಡಿ ನಾವು ಪುಣ್ಯ ಗಳಿಸಿಕೊಂಡು ಸ್ವರ್ಗ ಸುಖವನ್ನು ಅನುಭವಿಸ್ಬೇಕು ಅನ್ನುವಂಥ ತತ್ವದೊಳಗಾರ ಕೆಲವರು. ಅವರು ಮುಂದೆ ಬರ್ತಾರೆ. ದ ಲೇಟರ್ ಗ್ರೂಪ್ ಎಂಟರ್ ದ ಫಸ್ಟ್ ಸ್ಟೇಜ್ ಆಫ್ ವೇದಾಂತ ವಿತ್ ಡಿಸೈರ್ ಫಾರ್ ಮೋಕ್ಷ. ಇನ್ನು 3ನೇ ವರ್ಗದವ್ರು ಏನದಾರ ಅಂದ್ರೆ ಮೋಕ್ಷದ ಇಚ್ಛೆ ಉಳ್ಳವರು, ಮುಮುಕ್ಷುಗಳು. ಮೋಕ್ಷಂ ಇಚ್ಛು ಮುಕ್ಷು ಅಂಥವ್ರು. ಅವ್ರು ಏನು ಮಾಡ್ತಾರೆ ಅಂದರೆ ಈ ಒಂದು ತಾತ್ವಿಕವಾದಂಥ ಮಾರ್ಗಕ್ಕೆ ಬಂದುಬಿಡ್ತಾರೆ, ಅರ್ಥಾತ್ ವೇದಾಂತಕ್ಕೆ ಬರ್ತಾರೆ ಅಂತ. ಅಮಂಗ್ ದೋಸ್ ಹೂ ಡಿಸೈರ್ ಮೋಕ್ಷ ಮೇ ಡು ನಾಟ್ ನೋ ದ ವೇ ಬಿಕಾಸ್ ದೇ ಆರ್ ಪ್ರೆಸೆಂಟೆಡ್ ವಿತ್ ಮೆನಿ ಪಾತ್ಸ್, ಕರ್ಮ, ಭಕ್ತಿ, ರಾಜ, ಕುಂಡಲಿನಿ. ನೋಡಿ, ಈ ಪ್ರಕಾರ ಏನು ಬಂದಾರಲ್ಲ, ಇಚ್ಛಾ ಆಗೈತೆ ಅವರಿಗೆ ಮೋಕ್ಷದ್ದು, ದಾರಿ ಸಹಿತ ಅವ್ರು ತಪ್ಪಿಟ್ಟ. ಇಚ್ಛಾ ಏನೋ ಆಗೈತಿ, ದಾರಿ ಸಿಗ್ತಾ ಇಲ್ಲ. ನಿಜವಾದ ದಾರಿ ಯಾವುದು ಮೋಕ್ಷಕ್ಕೆ, ಅದು ಸಿಗ್ತಾ ಇಲ್ಲ. ಡು ನಾಟ್ ನೋ ದ ಪ್ರಾಪರ್ ವೇ ಬಿಕಾಸ್ ದೇ ಆರ್ ಪ್ರೆಸೆಂಟೆಡ್ ವಿತ್ ಮೆನಿ ಪಾತ್ಸ್. ಅವ್ರು ಅನೇಕ ಮಾರ್ಗಗಳಲ್ಲಿ ಎಡುತ್ತಾರೆ, ನಾವೇ ಎಡವೆ ಭಾಳ ಸಲ. ಕರ್ಮ, ಭಕ್ತಿ, ರಾಜಯೋಗ, ಕುಂಡಲಿನಿ ಯೋಗ, 1-2 ರೀ ಅಂಥ ಯೋಗಗಳು ಈಗ ಭಾಳ ಬಂದವು. ದೆ ಗೆಟ್ ಕನ್ಫ್ಯೂಸ್ಡ್. ಅವ್ರಿಗೆ ಏನಾಗೈತಿ, ಇದು ಕರೇನೋ ಈ ವೇದಾಂತಕ್ಕೆ ನಿಲುವು ಕರೇನೋ ಅವ್ರಿಗೆ ಗೊತ್ತಾಗೋದಿಲ್ಲ. ರುಚಿ ಹುಟ್ಟಿಸ್ಬಿಡ್ತಾರೆ ಅವರು, ಹಿತ ಹೇಳೋದಿಲ್ಲ. ಆ ರುಚಿಗೆ ಮರಳಾಗಿ ಎಷ್ಟೋ ಮಂದಿ ನಾವು ಬಲಿಯಾಗಿಬಿಡ್ತೀವಿ, ಎಲ್ಲ ಕಳ್ಕೊಂಡು ಮಂಗೆ ಆಗ್ತೀವಿ.
ಇರಲಿ. ಹೀಗೆ ಅವರವರ ಬುದ್ಧಿವೃತ್ತಿಗಳು ಮಾರಿಕೊಂಡ್ಬಿಡ್ತಾರೆ ಇನ್ನೊಂದು ಕಡೆ. ಆದರೆ ನಿಜವಾದ ವೇದಾಂತಕ್ಕೆ ಬರೋದು ಭಾಳ ಕಠಿಣ. ಶ್ರುತಿಯೇ ಪ್ರಮಾಣ, ಅದನ್ನು ಅವಲಂಬಿಸಿ ನಾವು ಬಂದ್ರೆ ನಮಗೆ ಗತಿ ಆಗ್ತದೆ. ದ ಗೆಟ್ ಕನ್ಫ್ಯೂಸ್ಡ್. ಏನು ಅನ್ಯ ಮಾರ್ಗಕ್ಕೆ ಹೋಗ್ತಾರಲ್ಲ, ಕನ್ಫ್ಯೂಸ್ ಆಗ್ತಾರೆ. ಹೋಪ್ ಫ್ರಮ್ ಒನ್ ಪಾತ್ ಟು ಎನದರ್. ಬದಲಾವಣೆ ಮಾಡ್ಕೊಂತ ಹೋಗ್ತಾರೆ ಅವ್ರು. ಇಲ್ಲಿಲ್ಲ ಹಂಗಾರೆ ಭಕ್ತಿ ಯೋಗ, ರಾಜಯೋಗ ಹಾಗೂ ಶಿವಯೋಗ, ಮಂತ್ರಯೋಗ, ಹಠಯೋಗ, ಹಾಗೆ ಹಂಗೆ ಇಲ್ಲಿಲ್ಲ ಹಂಗೆ ಹೋಗೋದು. ಯಾವುದು ಅಪೂರ್ಣ, ಒಂದು ಪೂರ್ಣ ಆಗೋದಿಲ್ಲ. ಇಲ್ಲ ಒಂದು ಮಾಡಿ ಅಂತಃಕರಣ ಶುದ್ಧಿ ದ್ವಾರ ಈ ವೇದಾಂತಕ್ಕೆ ಬರಬೇಕು ಅನ್ನೋದಿಲ್ಲ. ಓನ್ಲಿ ಫ್ಯೂ ಅಮಂಗ್ ದೀಸ್ ಫಾಲೋ ದ ಪಾತ್ ಆಫ್ ಜ್ಞಾನ. ಅದರಾಗ ಎಲ್ಲೋ ಅಲ್ಲಿ ಬಡದು ಕಡೆಗೆ ಎಲ್ಲಿ ಬರ್ತಾರೆ? ಜ್ಞಾನ ಯುಗಕ್ಕೆ ಬರಬೇಕು. ನಮಗೆ ಅವ್ರು ಬರಬೇಕು, ಇಲ್ಲೇ ಬರಬೇಕು, ವೇದಾಂತಕ್ಕೆ ಬರಬೇಕು ಅವರು. ಅಲ್ಲಿ ಜ್ಞಾನಕ್ಕೆ ಬರೋರು ಹುಯಿಚ್ ಅಲೋನ್ ಕ್ಯಾನ್ ಲಿಬರೇಟ್ ದ್ಯಾಮ್. ಜ್ಞಾನ ಮಾರ್ಗಕ್ಕೆ ಬಂದರೆ ಅಲ್ಲಿ ಅವರಿಗೆ ಶಾಶ್ವತವಾದಂಥ ಮುಕ್ತಿ ಸಿಗ್ತದೆ, ಸುಖ ಸಿಗ್ತದೆ. ಜ್ಞಾನವೇ ಪರಮ ಔಷಧ, ಜ್ಞಾನವೇ ಮುಕ್ತಿಗೆ ಸಾಧನ, ಮತ್ತೆ ಬೇರೊಂದಿಲ್ಲ ಅಂತದಲ್ಲ ನಿಜಗೊಂಡು ಹೇಳ್ಯಾರ. ದ ಡಿಸೈರ್ ಫಾರ್ ಮೋಕ್ಷ ಶುಡ್ ಬಿ ಕನ್ವರ್ಟೆಡ್ ಟು ದಿ ಡಿಸೈರ್ ಆಫ್ ಜ್ಞಾನ. ಮೋಕ್ಷ ಇಚ್ಛೆ ಎಲ್ಲಿ ಬದಲಾವಣೆ ಆಗಬೇಕು? ಅದು ಜ್ಞಾನದ ಇಚ್ಛೆಯಲ್ಲಿ ಪರಿವರ್ತನೆ ಆಗಬೇಕು. ಆ ಒಂದು ನಿತ್ಯ ಪರತರ ಸುಖವನ್ನು ಹೊಂದೇ ತೀರಬೇಕನ್ನುವಂಥದ್ದು ಜ್ಞಾನಕ್ಕೆ ಮೊರೆ ಹೋಗಬೇಕು. ಅರ್ಥಾತ್ ಅಂಥ ಗುರುಗಳನ್ನು ಹುಡುಕೊಂಡು ಹೋಗಿ ಸೇವಾದಿಗಳನ್ನು ಮಾಡಿ ನಾವು ಶ್ರವಣ ಮನನಾದಿಗಳನ್ನು ಮಾಡಬೇಕು. ಜ್ಞಾನದ ಇಚ್ಛೆಯುಳ್ಳವರು. ದಿಸ್ ಈಸ್ ಎ ಬಿಗ್ ಸ್ಟೆಪ್. ಈ ಒಂದು ಸಾಧನದ ದ ಡಯಾಗ್ನೋಸಿಸ್ ಆಫ್ ದ ಡಿಸೀಸ್ ಮಸ್ಟ್ ಬಿ ಫಾಲೋಡ್ ಅಪ್ ವಿತ್ ದ ರೈಟ್ ಟ್ರೀಟ್ಮೆಂಟ್. ಈಗ ನಾವು ಯಾವುದೇ ದವಾಖಾನೆಗೆ ಹೋದ್ರೆ ಒಂದು ರೋಗಗಳದಾವ ಅಂದ್ರೆ ಅವ್ರು ಡಯಾಗ್ನೋಸಿಸ್ ಅಂತ ಮಾಡ್ತಾರೆ. ಎಲ್ಲ ಪರೀಕ್ಷೆ ಮಾಡ್ತಾವ್ರು. ಮೂತ್ರ ಪರೀಕ್ಷೆ, ಬ್ಲಡ್ ಪರೀಕ್ಷೆ, ಎಕ್ಸ್ರೇ ಇವೆಲ್ಲ ಮಾಡಿ ಡಯಾಗ್ನೋಸ್ ಮಾಡಿ ಇದೆ ಅಂಥೇಳಿ ಕಂಡು ಹಿಡಿತಾರೆ. ಅದು ಭಾಳ ಮುಖ್ಯ. ಅಲ್ಲಿ ಎಲ್ಲಿದೆ ಅದು ಅದ ಅನ್ನೋದು ದೋಷ ಗೊತ್ತಾದರೆ ದೌಡು ನಿವಾರಣೆ ಮಾಡೋಕ್ಕೆ ಬರ್ತದೆ. ಸುಮ್ಮನೆ ಟ್ರಯಲ್ ಆ್ಯಂಡ್ ಎರಲ್ ಮೆಥಡ್ ಭಾಳ ಮಾಡ್ತೇವಲ್ಲ, ಅದು ಪ್ರಯೋಜನ ಆಗೋದಿಲ್ಲ, ಶರೀರ ಎಲ್ಲ ಹಾಳಾಗಿಬಿಡ್ತದೆ. ಅದಕ್ಕೆ ಒಳ್ಳೆಯ ಡಯಾಗ್ನೋಸಿಸ್ ಮಾಡುವಂಥ ಡಾಕ್ಟ್ರಿಂದ ಟ್ರೀಟ್ಮೆಂಟ್ ತೊಗೊಂಡ್ರೆ ಪ್ರತಿಯೊಂದು ರೋಗ ಹೋಗ್ತವೆ. ನಾವು ಹೋಗೋದಿಲ್ಲ, ಎಲ್ಲಿ ನಮಗೆ ನಿಜವಾದ ಔಷಧ ಅನ್ನೋದು ಹೋಗೋದಿಲ್ಲ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿಕ್ಕರೆ ಅದು ನಿಜವಾದ ಡಯಾಗ್ನೋಸಿಸ್ ಮಾಡಿ ನಮ್ಮ ಸ್ವರೂಪವನ್ನು ತಿಳಿಸ್ಕೊಡ್ತಾನೆ. ಅದನ್ನು ಬಿಟ್ಟು ಇನ್ನೊಂದು ಕಡೆ ಹೋದರೆ ಡಯಾಗ್ನೋಸಿಸ್ ಬೇರೆನೇ ಆಗ್ತದೆ. ಅದಕ್ಕೆ ಇದು ಆ ಒಂದು ರೋಗದ ಬಹುರೋಗ ವೈದ್ಯನಂತಕ್ಕೆ ಹೋದರೆ ನಮ್ಮ ಭವ ಅನ್ನುವಂಥ ರೋಗವನ್ನು ಬಿಡಿಸ್ತಾನೆ ಹೊರತಾಗಿ ಅದನ್ನು ಬಿಟ್ಟು ಎಲ್ಲ ಆ ಯೋಗ ಈ ಯೋಗ 108 ಅಡ್ಡಾಡಿ ಬಡದು ನಮ್ಮನ್ನು ದಾರಿ ತಪ್ಪಿಸುವಂಥ ಯೋಗಗಳು ನಮಗೆ ಸರಿಯಾಗಿ ಹೋಗೋದಿಲ್ಲ. ಈವನ್ ದ ಪಾತ್ ಆಫ್ ಜ್ಞಾನ ಮೆನಿ ಮೆಥಡ್ಸ್. ಆ ಒಂದು ಜ್ಞಾನ ಮಾರ್ಗಕ್ಕೂ ಬಂದರೂ ಕೂಡ ಅಲ್ಲೇ ಸ್ಥಿರತೆ ಐತೇನು? ಅಲ್ಲಿ ಅನೇಕ ರೀತಿಯ ಮೆಥಡ್ಸ್ ಅದಾವು. ಡೂ ಯುವರ್ ಡ್ಯೂಟಿ ಸೈಲೆನ್ಸ್ ಆರ್ ಪ್ರೆಸೆಂಟೆಡ್ ಅಮಂಗ್ ದೀಸ್ ಓನ್ಲಿ ಎ ಫ್ಯೂ ಸೀಕರ್ಸ್ ಎಸೆಪ್ಟ್ ವೇದಾಂತ. ಕೆಲವರು ಮೌನದೊಳಗೆ ಉಳಿರಿ, ನೀವು ಎಲ್ಲ ಜ್ಞಾನ ಹಾಕ್ಕೊಂತ ಹೋಗ್ತೈತೆ ಅಂತ ಆಕೈತ್ರಿ. ಮೌನದಾಗಿದ್ರೆ ಆಗೋದಿಲ್ಲ. ಆವರಣ ದೋಷ ಹೋಗ್ಬೇಕಾಗಿತ್ತು ಅಂತಂದ್ರೆ ವೇದಾಂತಕ್ಕೆ ಬಂದು ತತ್ವಮಸ್ಯಾದಿ ಮಹಾವಾಕ್ಯಗಳನ್ನು ಎಲ್ಲಿವರೆಗೆ ನಾವು ಅದನ್ನು ಅನುಷ್ಠಾನ ಮಾಡೋದಿಲ್ಲೋ, ಅದರ ಯಥಾರ್ಥವನ್ನು ಗೂಢವನ್ನು ತಿಳ್ಕೊಳ್ಳೋದಿಲ್ಲೋ ಜ್ಞಾನ ಆಗೋದು ಅಸಾಧ್ಯ. ಆದರೆ ನಾವು ಮೌನ ತಾಳಿದೆ, ನಾವು ಏನಾದರೂ ಒಂದು ಇಂಥ ಮಂತ್ರ ತಂತ್ರಗಳ ಯೋಗವನ್ನು ಮಾಡಿದೆ, ಯಾವ ಫಲಿಸೋದಿಲ್ಲ. ಜ್ಞಾನವೇ ಬೇಕು. ಆ್ಯಸ್ ದ ಮೀನ್ಸ್ ಟು ಗೆಟ್ ನಾಲೇಜ್, ಡಿಸೈರ್ ಫಾರ್ ನಾಲೇಜ್. ಜ್ಞಾನದ ಇಚ್ಛಾನ ಬೇಕು. ಅದು ಮೋಕ್ಷದ ಇಚ್ಛೆಯಲ್ಲಿ ಪರಿವರ್ತನೆ ಆಗಿ ಶ್ರವಣಾದಿಗಳ ಮೂಲಕ ಗುರು ದ್ವಾರ ನಮಗೆ ಜ್ಞಾನ ಆಗಬೇಕು. ವೆನ್ ಒನ್ ಟ್ರೈಸ್ ಟು ಡೂ ಶಾಸ್ತ್ರ ವಿಚಾರ ಬೈ ಹಿಮ್ಸೆಲ್ಫ್. ಹಾಗಾದರೆ ಗುರು ಇಲ್ಲದ ಆಗ್ತದೇನು? ವೆನ್ ಒನ್ ಟ್ರೈಸ್ ಟು ಡೂ ಶಾಸ್ತ್ರ ವಿಚಾರ ಬೈ ಹಿಮ್ಸೆಲ್ಫ್, ತನ್ನಷ್ಟಕ್ಕೆ ತಾನೇ ವಿಚಾರ ಮಾಡಿ ಏನರ ಮುಕ್ತಿಯನ್ನು ಹೊಂದಕ್ಕೆ ಬರ್ತೈತೇನು ವಿಚಾರ ಮಾಡಿದರೆ? ಸಾಧ್ಯ ಇಲ್ಲ. He is unable to grasp it fully, and worse, he misunderstands it. The scriptures use an extraordinary method of communication because the subject is extraordinary. ಅದು ಎಕ್ಸ್ಟ್ರಾರ್ಡಿನರಿ ಅದ, ಇದು ವಿಶೇಷ ಅದ. ಅದು ಮನೋವಾಣಿಗಳಿಗೆ ಅಗೋಚರದ. ಯಾವ ಜ್ಞಾನ ಸ್ವರೂಪದನೋ, ಯಾವುದರಿಂದ ಮನೋವಾಣಿಗಳು ಅರಿಯಲ್ಪಡ್ತಾವೋ, ಯಾವ ಮನೋವಾಣಿಗಳು ಯಾವುದನ್ನು ತಿಳಿಯಲಾರವೋ ಅಂಥ ಒಂದು ದಿವ್ಯವಾದಂಥ ಯಾವ ಜ್ಞಾನ ಇದೆಯೋ ಅದನ್ನು ತಿಳಿಬೇಕಾದರೆ ನಾವು ಸ್ವತಃ ಪರಿಶೀಲನೆ ಮಾಡಿದರೆ ಗೊತ್ತಾಗೋದಿಲ್ಲ. ಅದಕ್ಕೆ ಗುರುವೇ ಬೇಕು. ಗುರುವಿನ ಹತ್ತಿರ ಅದರ ಕೀಲಿಕಾಯದ ಹೊರತಾಗಿ ಆವರಣ ದೋಷ ಕಳೀಲಿಕ್ಕೆ ಅಂತಪ್ಪ ಬ್ರಹ್ಮನಿಗೂ ಕೂಡ ಅದು ಸಾಧ್ಯವೇ ಇಲ್ಲ. ಇದನ್ನು ನಾವು ಬರೆದಿಟ್ಟುಕೊಳ್ಳುವಂಥ ಮಾತು. ಯಾಕೆ? ಅಂಥ ಗುರು
ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ನಮ್ಮ ಮನಸ್ಸಲ್ಲಿರುವಂಥ ಎಲ್ಲ ಸಂಶಯಗಳನ್ನು ತೆಗೆದುಹಾಕ್ತಕ್ಕಂಥ ಗುರು. ವೇದಾಂತ ಸಿದ್ಧಾಂತವನ್ನೆಲ್ಲ ಬಲ್ಲವನಾಗಿರಬೇಕು, ಕರುಣಾವುಳ್ಳವನಾಗಿರಬೇಕು ಅಂಥ ಗುರು ಇರಬೇಕು. ಕರುಣ, ಸತ್ಕಲೆ, ಶಾಸ್ತ್ರ, ಪರಿಣಿತಿ, ನಿರಾಶೆ, ಸೌಂದರ್ಯತೆ ಇವೆಲ್ಲ ಗುಣಗಳು ಬೇಕಲ್ಲ. ಸುಗುಣ ಸದ್ಗುಣಗಳಿಲ್ಲವನೇ ಸೇವೆ ಸದ್ಗುರುವಕ್ಕು ಅಂಥ ಗುರು ಸಿಕ್ಕರೆ ನಮ್ಮ ಪುಣ್ಯ ನೋಡ್ರಿ. ಸಿದ್ಧಾರೂಢಪ್ಪನಂತಕ್ಕೆ ಇವೆಲ್ಲವೂ ಇದ್ದು ಅಂತ ಇರಲಿ. ಸತ್ಯ ಮಿಥ್ಯಗಳನ್ನು ಸರಿಯಾಗಿ ವಿಂಗಡಿಸಿ ತಿಳಿಸಿ ನಮ್ಮನ್ನು ಉದ್ಧಾರ ಮಾಡ್ತಕ್ಕಂಥ ಗುರು ಬೇಕು. ಆದ್ದರಿಂದ ದ ಸ್ಕ್ರಿಪ್ಚರ್ಸ್ ಯೂಸ್ ಎನ್ ಎಕ್ಸ್ಟ್ರಾರ್ಡಿನರಿ ಮೆಥಡ್. ಯಾಕಂದ್ರೆ ವೇದಕ್ಕೆ ಬರಬೇಕು ನಾವಂದ್ರೆ ಸ್ವಂತ ವಿಚಾರ ಬಿಟ್ಟು ಅನೇಕ ರೀತಿಯ ಯುಕ್ತಿ ಪ್ರಯುಕ್ತಿಗಳನ್ನು ವೇದಾಂತದಲ್ಲಿ ಹೇಳಿದ್ದಾರೆ. ಗುರುಗಳವನ್ನೆಲ್ಲ ತಿಳಿಸಿಕೊಟ್ಟು ನಮ್ಮನ್ನು ಸಂಶಯ ಎಲ್ಲ ದೂರ ಮಾಡ್ತಾನೆ. ಎಕ್ಸ್ಟ್ರಾರ್ಡಿನರಿ ಮೆಥಡ್ಗಳದಾವ ಅದ್ರಾಗ. ಕಮ್ಯುನಿಕೇಷನ್, ಈ ಯಾವ ಬೋಧಕತ್ವ ವ್ಯವಹಾರದಲ್ಲಿ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿ ನಮ್ಮ ಒಂದು ನಿಲುವು ಗಟ್ಟಿ ಆಗ್ತದೆ, ದೃಢ ಆಗ್ತದೆ. ಜ್ಞಾನ ಅವು ಯಾವುದೋ ಹಿಂದಿನ ಜನ್ಮದಿಂದ ಇರಬಹುದು, ಸಂಸ್ಕಾರ ನಾನೇ ಮಾಡ್ಕೋತೇನೆ ಅನ್ನಬಹುದು, ಆದರೆ ಪೂರ್ತಿ ಅದರಿಂದ ಆಗೋದಿಲ್ಲ. ದೇರ್ ಫೋರ್ ಓನ್ಲಿ ಫ್ಯೂ ಸೀಕರ್ಸ್ ರಿಕಗ್ನೈಸ್ ದ ನೀಡ್ ಫಾರ್ ದ ಅಸಿಸ್ಟೆನ್ಸ್ ಫ್ರಮ್ ಎ ಗುರು. ಇನ್ನು ಎಲ್ಲ ಜನ್ಮಾಂತರಗಳಲ್ಲಿ ಕೆಲವರು ಎಲ್ಲೋ ಒಬ್ಬ ಕ್ವಚಿತ್ತ ಅವರೆಲ್ಲ ಸಾಧಿಸ್ಕೊಂಡು ಬಂದಿರ್ತಾರೆ. ತಟ್ನ ಒಂದು ಮಾತು ಕೇಳಿದ ಕೂಡಲೇ ಅಂದ್ರೆ ಅವರಿಗೆ ಜ್ಞಾನ ಆಗ್ತದೆ. ಅಂಥವ್ರಿಗೆ ಇಲ್ಲಿ ಹೇಳ್ತಾ ಇಲ್ಲ ನಾವು. ಬಹಳಷ್ಟು ಜನರನ್ನ ಮುಂದಿಟ್ಟುಕೊಂಡು ಹೇಳ್ತಾ ಇದ್ದೇವೆ, ಅವರಿಗೆಲ್ಲ ಆಗೈತಲ್ರಿ, ಹುಟ್ಟಿದ ಕೂಡಲೇ ಜ್ಞಾನ ಆಗೈತಿ, ಯಾವ ಗುರುಗಳು ಇಲ್ಲ, ರಮಣ ಮಹರ್ಷಿಗಳದು ಅಂತ ಹಿಂಗೆ ಅನ್ಬೋದು. ಆದರೆ ಅವರಿಗೆಲ್ಲ ಎಷ್ಟೋ ಜನ್ಮದ ಹಿಂದಿನ ಒಂದು ಆ ಸಂಸ್ಕಾರ ಈ ಜನ್ಮದಲ್ಲಿ ಉದ್ಭವ ಆಗಿ ಒಮ್ಮೆಗೆ ಈ ಮಾರ್ಗಕ್ಕೆ ಬಂದಿರ್ತಾರೆ. ಎಲ್ಲದಕ್ಕೂ ಆ ಉದಾಹರಣೆಗಳನ್ನು ತಗೋಬಾರ್ದು. ಹೂ ನೋಸ್ ದ ಮೆಥಡ್ ಆಫ್ ಕಮ್ಯುನಿಕೇಷನ್ ಯೂಸ್ಡ್ ಬೈ ದಿ ಸ್ಕ್ರಿಪ್ಚರ್ಸ್. ಯಾವ ವೈದಿಕನಲ್ಲಿ ಶ್ರುತಿಗಳಲ್ಲಿರ್ತಕ್ಕಂಥ ಯುಕ್ತಿಗಳನ್ನು ಅನುಸರಿಸಿ ಗುರು ಏನು ಮಾಡ್ತಾನೆ, ನಮ್ಮ ಮಟ್ಟಕ್ಕೆ ಅನುಗುಣವಾಗಿ ಬೋಧ ಮಾಡಿ ನಮಗೆಲ್ಲ ಅನುವು ಮಾಡಿಕೊಡ್ತಾನಲ್ಲ. ಇದು ಆ ವೇದಗಳು ಕಲಿಸೋದಿಲ್ಲ, ಸಂಶಯ ಹೋಗಲಾಡಿಸೋದಿಲ್ಲ. ಆದರೆ ಗುರು ಮಾತ್ರ ಅವುಗಳನ್ನು ತಗೊಂಡು ನಮ್ಮ ಮುಂದಿಟ್ಟು ಬಿಚ್ಚಿಟ್ಟು ಅವೆಲ್ಲ ಸತ್ಯವನ್ನು ನಮ್ಮ ಕಣ್ಣೆದುರಿಗೆ ಇಡ್ತಾನೆ. ದ ಗುರು ಹ್ಯಾಸ್ ದ ಕೇ ಟು ಓಪನ್ ದ ಸ್ಕ್ರಿಪ್ಚರ್ಸ್ ಟು ರಿವೀಲ್ ದ ಟೀಚಿಂಗ್ಸ್. ಗುರು ಆ ವೇದಗಳ ಶ್ರುತಿಗಳ ಕೀಲಿಕೆ ಅವನ ಕಡೆ ಇರ್ತದೆ, ಅದನ್ನು ಓಪನ್ ಮಾಡಿ ಅದರ ಯಥಾರ್ಥವನ್ನು ನಮಗೆ ಸರಿಯಾಗಿ ತಿಳಿಯುವಂತೆ ಹೇಳಿಕೊಡ್ತಾನೆ. ದ ಡಿಸೈರ್ ಫಾರ್ ಶಾಸ್ತ್ರಿಕ್ ಎನ್ಕ್ವೈರಿ ಶುಡ್ ಬಿ ಕನ್ವರ್ಟೆಡ್ ಇನ್ ಟು ದಿ ಡಿಸೈರ್ ಟು ಲರ್ನ್ ಫ್ರಮ್ ಎ ಗುರು. ನೋಡಿ, ನಮ್ಮ ಡಿಸೈರ್ ಅದಲ್ಲ, ಮುಮುಕ್ಷತ್ವ ಈಗಾಗಲೇ ಅದ. ಅದಕ್ಕೆ ಅನುಗುಣವಾದಂಥ ಅರ್ಹತೆಗೆ ಅನುಗುಣವಾದಂಥ ವಿಚಾರಗಳನ್ನು, ಯುಕ್ತಿಗಳನ್ನು, ಪ್ರಯುಕ್ತಿಗಳನ್ನು ಹೇಳಿ ಎಲ್ಲವನ್ನು ಪರಿಹಾರ ಮಾಡಿ ನಮ್ಮನ್ನು ಮುಂದೊಯ್ತಾನೆ. ಲಾರ್ಡ್ ಯಮ ಸೇಸ್ that the desire for ಶ್ರವಣಂ ಮೇ ಬಿ ದೇರ್. ಅವ್ನು ಹೇಳ್ತಾನೆ, ನಮ್ಮದೇನೋ ಇಚ್ಛಾ ಅದ, ಯಾವುದು ಶ್ರವಣದಲ್ಲಿ ಅಪೇಕ್ಷೆ ಉಳ್ಳವ್ರು ಅದೇವು ನಾವು, ಮೇ ಬಿ ದೇರ್ ಅದ, ಬಟ್ ದ ಅಪಾರ್ಚುನಿಟಿ ಮೇ ನಾಟ್ ಬಿ ದೇರ್. ಏನೋ ಶ್ರವಣವನ್ನು ಕೇಳಬೇಕಂತೈತಿ, ಅಪಾರ್ಚುನಿಟಿ ಬೇಕಲ್ಲ, ಅಂಥ ಅವಕಾಶ ಬೇಕಲ್ಲ. ಎಲ್ಲೋ ಹಳ್ಳಿಯಾಗಿದ್ದೀವಿ, ಗುರು ದರ್ಶನ ಆಗೋದು ಕಷ್ಟದ, ಎಲ್ಲರಿಗೂ ಬಂದು ವೇದಾಂತವನ್ನು ಇಲ್ಲಿ ಶ್ರವಣ ಮಾಡಲಿಕ್ಕೆ ಆಗೋದಿಲ್ಲ. ಈಗೇನೋ ಎಲ್ಲ ಬಂದಾವಲ್ರಿ, ಈಗೆಲ್ಲ ಯೂಟ್ಯೂಬ್ ಬಂದಾವ, ಎಲ್ಲ ಹೇಳಾಕತ್ತೀವಿ ಎಲ್ಲರೂ. ಆ ಮಾತು ಬೇರೆ, ಇದು ಮೊದಲಿನ ಸುದ್ದಿ ಇದು. ಆವಾಗ ಎಲ್ಲಿ ಬರಬೇಕು ಅವರು, ಇಲ್ಲಿ ಸಿದ್ಧಾರೂಢ ಮಠಕ್ಕೆ ಬರಬೇಕು, ಅಲ್ಲಿಂದ ಎಲ್ಲ ಬಿಟ್ಟು ಉದ್ಯೋಗ ಬಿಟ್ಟು ಆಗೋದಿಲ್ಲ. ಇದ್ದರು, ಹಂಗೂ ಇದ್ದರು, ಮೊದಲೆಲ್ಲ ಇದ್ದರು. ಅಲ್ಲಿ ಮಹಾರಾಷ್ಟ್ರದಲ್ಲಿ ಅವರು ಗುರುಗಳು ಅದಾರ, ಅವರೆಲ್ಲ ಹೋಗ್ಯಾರ. ಸಿದ್ದಪ್ಪ ಏನೋ ಅಂತಾರೆ ಅವ್ರಿಗೆ. ಅವರೆಲ್ಲ ಸಹಜಾನಂದ ಅಪ್ಪಗಳು, ಪ್ರಿಯಾನಂದರು, ಇವರೆಲ್ಲ ಹೋಗಿ ಅಲ್ಲಿ ಗುಡಿಸಲ ಹಾಕ್ಕೊಂಡು ಭಿಕ್ಷಾ ಬೇಡಿ ಕಲಿತೆಲ್ಲ ಕಲ್ಕೊಂಬಂದಾರೆ. ಎಲ್ಲ ವೃತ್ತಿ ಪ್ರಭಾಕರ, ಎಲ್ಲ ವಿಚಾರ ಸಾಗರ ಅವರೇ ಈಗ ಹೇಳಕತ್ತಾರೆ ಇಲ್ಲಿ. ಅಂಥ ಗುರುಗಳ ಹತ್ತಿರ ಕಲ್ತವ್ರು ಸಿದ್ದಪ್ಪ ಜನ ಹಿಂಗೇನೋ ಅಂತಾರೆ ಅವ್ರಿಗೆ ಅದಾರ. ಅವರೆಲ್ಲ ಇಲ್ಲಿ ಮಹಾರಾಷ್ಟ್ರ ಸಿದ್ದಯ್ಯಪ್ಪಜ್ಜ ನೋಡ್ರಿ. ಹೌದು ಕರೆಕ್ಟ್. ಮಹಾರಾಷ್ಟ್ರ ನಾವುಲಿಗೆ ಅಂತ ಊರು ಬರ್ತದ್ರಿ, ಅಲ್ಲಿ ಅಕ್ಕಲಕೋಟ್ ಬಲ್ಲಿ ಸಿದ್ದಯ್ಯಪ್ಪ ಗುರುಗಳ್ರಿ ಅವರು. ನೋಡ್ರಿ, ಕಷ್ಟಪಟ್ಟು ಹೋಗಿ ಕಲಿತು ಎಲ್ಲ ಪಡ್ಕೊಂಡಾರ್ರಿ ಅವರೆಲ್ಲ ನಿಜವಾದ ಮುಮುಕ್ಷಗಳು. ನಾವು ಇಲ್ಲೇ ಯೂಟ್ಯೂಬ್ದೊಳಗೆ ಬಂದರೂ ಕೇಳಕ್ಕೆ ತಯಾರಿಲ್ಲ. ಇದ್ದಲ್ಲೇ ಬರಾಕ್ತದೆ ಜ್ಞಾನ ಹರಿದ ಗಂಗಾ ಪ್ರವಾಹದಿಂದ ರೂಪದೊಳಗೆ. ಪಾಪ ಮಹಾತ್ಮರು ಎಷ್ಟೆಷ್ಟು ಕಷ್ಟಪಟ್ಟು ಎಲ್ಲ ಯೂಟ್ಯೂಬ್ದೊಳಗೆ ಹಾಕಿ ಎಲ್ಲ ಕೇಳಕ್ಕೆ ತಯಾರಿಲ್ಲ. ಬೇರೆನ ನೋಡ್ತೇವೆ ಯೂಟ್ಯೂಬ್ದಾಗ, ಇದನ್ನು ನೋಡೋದಿಲ್ಲ. ನಮ್ಮ ಟ್ರೆಂಡ ಬೇರೆ ಆಗೈತ್ರಿ ಈಗ. ಎಲ್ಲೋ ನಾವು ಲಿಂಕ್ನಾಗ ಇದೇವೆ ಅಂತೇಳಿ ಉಳಿಸ್ಕೊಂಡು ಹೊಂಟೇವೆ ನಾವು.
ಇನ್ನು ನಮ್ಮನ್ನು ಬಿಟ್ಟು ಹೊರಗೆ ನೋಡಿದ್ರೆ ಅಯ್ಯೋ ಬೇಡ ರಾಮ ನೋಡೋಂಗಿಲ್ಲ ಕಣ್ ತೆಗೆದು ಅಂಥ ಅಶ್ಲೀಲ ಪೇಪರ್ದೊಳಗೆ ನೋಡ್ರು ಅದ ಟಿ ವಿಯಾಗಿ ಕೇಳಿರು ಅದ 4 ಮಂದಿ ಕುಂತಲ್ಲಿ ಕೇಳಿರು ಅದ ಏನಾಗಬಾರ್ದು ನಮ್ಮದು ಅಂತಃಕರಣ. ಅದಕ್ಕೆ ಅವನ್ನೆಲ್ಲ ಅವಾಯ್ಡ್ ಮಾಡಿ ನೇರವಾಗಿ 4 ಮಾತು ಕೇಳೋದೈತಿ, ಶಾಂತ ಧ್ಯಾನಕ್ಕೆ ಕುಂಡ್ರದೈತಿ, ಏನೋ ಮನ್ಯಾಗ ಒಂದು ತುತ್ತು ಊಟ ಮಾಡಿ ಅನುಷ್ಠಾನ ಮಾಡೋದೈತಿ. ಇದಷ್ಟು ಬಿಟ್ಟರೆ ಯಾವುದು ಮಾಡಬಾರ್ದು ಅಂತ ನನಗೆ ಅನಿಸ್ತದೆ. ಇರಲಿ ಹಾಗೆ ನಾವು ಇನ್ನು ಮೌನಿಗಳಾಗಿ ಇದನ್ನು ಅನುಷ್ಠಾನ ಮಾಡೋದು ಭಾಳ ಒಳ್ಳೆಯದು, ಇನ್ನೂ ಹೆಚ್ಚಿಂದಿದ್ದು. ಹೀಗೆ ಇವನ್ ಶ್ರವಣ ನಮಗೆ ಸಿಗೋದಿಲ್ಲ ಎಷ್ಟೋ ಮಂದಿಗೆ, ಅಲ್ಲೇ ಹೋಗ್ಬೇಕು ನಾವು, ಅದು ಆಗೋದಿಲ್ಲ ಎಲ್ಲರಿಗೂ. ಈವನ್ ವೆನ್ ಶ್ರವಣಮ್ ಟೇಕ್ಸ್ ಪ್ಲೇಸ್ ಒನ್ ಮೇ ನಾಟ್ ಅಂಡರ್ಸ್ಟ್ಯಾಂಡ್. ಹೋಲ್ ಬಿಡ್ರಿ, ಶ್ರವಣ ಎಲ್ಲ ಸಿಕ್ಕದ, ಅದು ತಿಳಿಬೇಕಲ್ರಿ, ತಿಳಿತಾ ಇಲ್ಲ. ಯಾಕೆ ತಿಳಿತಾ ಇಲ್ಲ? ಯಾವವ ಪೂರ್ವಭಾವಿಯಾಗಿ ತಯಾರಿ ಮಾಡಿಕೊಂಡಿಲ್ಲ, ಮಲದೋಷ ವಿಕ್ಷೇಪ ದೋಷಗಳನ್ನು ಕಳ್ಕೊಂಡಿಲ್ಲ, ನಿಷ್ಕಾಮ ಕರ್ಮ ಉಪಾಸನೆಗಳನ್ನು ಮಾಡಿ ಬಂದಿಲ್ಲ, ಅವ ಅಕೃತೋಪಾಸ್ತಿದ್ದಾನೆ. ಯಾಕಂದ್ರೆ ಅವ ಮಾಡ್ಕೊಂಡಿಲ್ಲ, ಏನು ಮಾಡ್ಕೊಂಡಿಲ್ಲ, ಅವಾಗ ತಿಳಿದಿಲ್ಲ. ಅವ ಇನ್ನೂ ಏನು ಮಾಡಬೇಕು? ಸದಾ ಶ್ರವಣ ಕೇಳ್ತಾ ಹೋಗಿದ್ರೆ ಅವನ ಅಂತಃಕರಣ ಶುದ್ಧಿ ಆಗ್ತಾ ಹೋಗ್ತದೆ, ಎಲ್ಲ ದೋಷಗಳು ಹೋಗ್ತಾವೆ. ಆದರೆ ಶ್ರವಣ ಬಿಡಬಾರ್ದು ನಾವು, ಯಾವ ಉಪಾಸನೆ ಬೇಡ, ಏನು ಬೇಡ. ಆದರೆ ನಿತ್ಯ ಶ್ರವಣದೊಳಗೆ ಬಂದು ಕುಂತಂತಂದ್ರೆ ನಿಚ್ಚಳಾಗಿ ಅಂತಃಕರಣ ತಾನ ಶುದ್ಧ ಹಾಕೋ ಅಂತ ಎಲ್ಲ ಆಗಿ ಹೋಗ್ತದೆ. ಆದ್ದರಿಂದ ಶ್ರವಣ ಲೋಕೋತ್ತರ ಸಾಧನ, ಅದನ್ನು ಯಾರು ತಪ್ಪಿಸ್ಕೋತಾರಲ್ಲ ಅದು ದೌರ್ಭಾಗ್ಯ ಅಂತ ತಿಳ್ಕೊಬೇಕು. ದಿವ್ಸಕ್ಕೆ ಒಂದು 5-6 ಪ್ರವಚನ ಕೇಳಬೇಕು ನಾವು ಈ ಕಲಿಯುಗದೊಳಗೆ, ಅಂದ್ರೆ ಬುದ್ಧಿ ವೃತ್ತಿ ಸರಿ ಉಳಿತದೆ. ಈ ಗೌಡ್ರು ಮಾಡ್ತಾರಲ್ಲ ಹಂಗೆ ಬಂದಾವಲ್ಲಿ ಎಲ್ಲ ಇವನು ಹಾಕಾಕತ್ತಾರ. ನಾವೇ ಕೇಳಿದ್ರು ಭಾಳ ಒಳ್ಳೆಯದು. ಯಾಕಂದ್ರೆ ನಾವೇನು ಹೇಳ್ತೇವೆ ಅನ್ನೋದು ನಮ್ಮ ತಪ್ಪುಗಳು ನಮಗೆ ಗೊತ್ತಾಗ್ತವೆ, ಅದು ಒಂದನೇದ್ದು. ಎರಡನೇದ್ದು ಮತ್ತು ಮನನ ಆಗ್ತದೆ. ಎರಡನೇದ್ದು, ಹಿಂದಿನ ಜನ ಎಲ್ಲ ಗಾಡಿಗೆ ಹೇಳಿ ಇದನ್ನು ಮಾಡ್ಕೋತಿದ್ರಂತೆ. ಗಂಗಾ ನದಿ ಮುಂದೆ ಕುಂತ ನಾವು ನೋಡಿದ್ದೀವಿ. ಅಲ್ಲೇ ಒಂದು 15 ದಿವಸ ಇದ್ದೀವಿ ನಾವು, ಋಷಿಕೇಶದಲ್ಲಿ ಇದ್ದೀವಿ. ಅಲ್ಲೇ ಇದ್ದಾಗ ಅವರು ನದಿ ಮುಂದೆ ನಿಂತ ಪಠಣ ಮಾಡ್ತಿದ್ರು. ಇಲ್ಲರಿ, ಅವ್ರು ಪ್ರವಚನ ಹೇಳ್ತಿರ್ತಾರೆ, ಅಲ್ಲೇ ಕೇಳೋರು ಭಾಳ ಮಂದಿ ಅಲ್ಲ, ನದಿ ಸುತ್ತ ಕಡೆ ಇರ್ತಾರೆ ರೀ ಸೂಕ್ಷ್ಮ ಶರೀರದೊಳಗೆ ಅಂದ್ರೆ ಅವರು. ನಾವು ಅದನ್ನು ಅವರು ತಮ್ಮ ದೃಢೀಕರಣಕ್ಕಾಗಿ ತಾವು ಮನನ ಮಾಡ್ತಿರ್ತಾರೆ. ಹಾಗೆ ದೃಢೀಕರಣ ಮಾಡಿಕೊಳ್ಳೋದು ಭಾಳ ಮುಖ್ಯ. ಕೇಳಿದ್ದನ್ನು ಈ ಕಿವಿಯಿಂದ ಆ ಕೈಗೆ ಬಿಡು ಮಂದಿದ್ದೇವೆ ನಾವು. ಅದನ್ನು ಮನನಾಕಾರ ವೃತ್ತಿಯೊಳಗೆ ತಗೊಂಡು ಕೇಳಿದ್ದನ್ನು ನಾವು ಮನನ ಮಾಡೋದು ಭಾಳ ಕೊರತದ ನಮ್ಮಲ್ಲಿ. ಭಾಳಷ್ಟು ಜನ ಬರೀ ಶ್ರವಣ 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 ಎಟ್ಟರ ಮಾಡುವಲ್ಲಿಗೆ 2-3 ಅವಧಿ ಮಾಡಿದರೂ ಕೂಡ ಮನನ ಅಟ್ಲೀಸ್ಟ್ ಒಂದು 2 ಗಂಟೆಯಾರ ನಾವು ಮಾಡಬೇಕು ಅನ್ನೋದು ನನ್ನ ತತ್ವ. ಯಾಕೆ ನಾವು ಭಾಳದು ಕೇಳೀವಿ. ಆದರೆ ಉಳಿವಲ್ದು ಯಾಕಂತಂದ್ರೆ ಮನನ ಮಾಡಿಲ್ಲ, ಅದೊಂದು ದೋಷ ಅದ. ಈವನ್ ವೆನ್ ಶ್ರವಣಮ್ ಟೇಕ್ಸ್ ಪ್ಲೇಸ್ ಒನ್ ಮೇ ನಾಟ್ ಅಂಡರ್ಸ್ಟ್ಯಾಂಡ್. ಒಬ್ರಿಗೆ ತಿಳಿದಿಲ್ಲ, ಇದೇ ಕಾರಣ. ಯಾಕೆ ತಿಳಿದಿಲ್ಲ? ನಿಷ್ಕಾಮ ಕರ್ಮೋಪಾಸಗಳನ್ನು ಮಾಡಿಲ್ಲ, ಅಂತಃಕರಣ ಶುದ್ಧಿ ಇಲ್ಲ. ಹಿ ಮೇ ಹ್ಯಾವ್ ಎಂಜಾಯ್ಡ್ ದ ಟಾಕ್. ಒಬ್ರು ಕೇಳಕ್ಕೆ ಬರ್ತಾರೆ ರೀ ಶ್ರವಣ, ಅದ್ರಾಗ ಚಲೋದು ಆರಿಸ್ಕೋತಾರೆ. ಬರೀ ದ್ರಾಷ್ಟಾಂತಕ್ಕೆ ಬರೋದನೇ ಇಲ್ಲ. ಎಷ್ಟು ಚಂದ ಹೇಳಿದ್ರಿ, ಅಂಥ ದೃಷ್ಟಾಂತ. ಛೇ ಆ ದೃಷ್ಟಾಂತದ ತಾತ್ಪರ್ಯ ಏನದ, ಲಕ್ಷಾರ್ಥ ಏನದ ತಿಳಿದಿಲ್ಲ. ಅದನ್ನು ನೆನಪಿಡ್ತಾರೆ ಭಾಳ ಚಂದ. ಈ ಸಾಕಷ್ಟು ಸಿನಿಮಾಗಳು ಬಂದಾವ, ಅದ್ರಾಗ ಏನು ನೆನಪಿಡ್ತಾರೆ ರೀ ಅವರು? ಏನೋ ಒಂದು ಮಹತ್ವದ್ದೊಂದು ಉಪದೇಶ ಇರ್ತದೆ, ಅದಕ್ಕೆ ಏನೋ ಒಂದು ಹೇಳೋದು ಇರ್ತದೆ, ತಾತ್ಪರ್ಯ ಪಿಕ್ಚರ್ದು. ಅದನ್ನು ನೋಡೋದಿಲ್ಲ. ಅದೊಂದು ಡಿಂಗಡಾಂಗು ಅದು ಇದು ಅಶ್ಲೀಲ ದೃಶ್ಯಗಳು ನೆನಪಿಡ್ತಾರೆ ಹೊರತಾಗಿ ಹಾಡು ನೆನಪಿಡ್ತಾರೆ. ಅದು ಯಾವುದಕ್ಕೋಸ್ಕರವಾಗಿ ಆ ತತ್ವ ವಿಚಾರ ಅದ, ಅದು ಏನು ಹೇಳಕ್ಕೆ ಹೊಂಟದ ತಿಳಿಯೋದಿಲ್ಲ. ಹಾಗೆ ಶಾಸ್ತ್ರದಲ್ಲಿ ಅದರ ಗುಟ್ಟು ಏನದ ತಿಳಿಯೋದಿಲ್ಲ, ರಹಸ್ಯ ತಿಳಿಯೋದಿಲ್ಲ. ಕೇವಲ ಭೌತಿಕ ಹೊರಗೆ ಇದ್ದಂಥ ಕತೆ ಏನು ಮನ್ನ ಹೇಳ್ತಿರ್ತಾರೆ ಅದನ್ನು ತಿಳಿತಾರೆ ಅಂತ ತಿಳಿಯೋದಿಲ್ಲ. ನಿಜವಾದದ್ದು ತಿಳಿಯೋ ಮಂದಿ ಭಾಳ ಕಠಿಣದ. ಒನ್ ಮೇ ನಾಟ್ ಅಂಡರ್ಸ್ಟ್ಯಾಂಡ್, ಹಿ ಮೇ ಹ್ಯಾವ್ ಎಂಜಾಯ್ಡ್. ಅದನ್ನು ಆನಂದ ಪಡ್ತಾನೆ, ಮಾತಾಡ್ತಾನೆ ದ ಟಾಕ್, ಬಟ್ ಮೇ ಹ್ಯಾವ್ ಮಿಸ್ಡ್ ದ ಸೆಂಟ್ರಲ್ ಟೀಚಿಂಗ್. ಆ ಸೆಂಟ್ರಲ್ ಥೀಮ್ ಏನದ, ಆ ಟೀಚಿಂಗ್ ಉದ್ದೇಶ ಏನದ, ಅದ್ರ ಉದ್ದೇಶ ಕಥನ ಏನದ, ಅದಲ್ಲ ಮುಖ್ಯ. ಅದು ಹೇಳೋ ಉದ್ದೇಶ. ಒಂದು ಪ್ರವಚನ ಐತೆ ಅಂತಂದ್ರೆ ಅದರಲ್ಲಿ ಒಂದು ಸೆಂಟ್ರಲ್ ಥೀಮ್ ಅದ, ಏನೋ ಒಂದು ಹೇಳಕ್ಕೆ ಹೊಂಟದ. ಅದು ನಮಗೆ ನಮ್ಮ ಅಂತಃಕರಣದಲ್ಲಿ ಒಂದು ಬೀಜವನ್ನು, ಜ್ಞಾನದ ಬೀಜವನ್ನು ನಾಟ್ಸಕ್ಕೆ ಹೊಂಟದ. ಜ್ಞಾನದ ಬೀಜ ಯಾವುದು ಅದನ್ನು ನಾವು ತಿಳ್ಕೊಬೇಕಲ್ಲ. ಅದಕ್ಕೆ ಟೀಚಿಂಗ್ದೊಳಗೆ ಮೊದಲ ಉದ್ದೇಶ ಕಥನ ಅಂತದ. ಈಗ ನಾವು ಶಿಕ್ಷಕರಾಗಿದ್ದೀವಲ್ಲ, ಫಸ್ಟ್ ಉದ್ದೇಶ ಕಥನ ಹೇಳ್ರಿ. ನೀವು ಏನು ಹೇಳಕ್ಕೆ ಹೊಂಟ್ರಿ ನೀವು ಮಕ್ಕಳಿಗೆ, ಅದನ್ನು ಹೇಳ್ರಿ. ನಂತರ ಮಕ್ಕಳ ಬಾಯಿಂದ ನೀವೇನು ಹೇಳಕ್ಕೆ ಹೊಂಟ್ರಿಲ್ಲ ಅದನ್ನು ಕೇಳ್ಕೊಳ್ರಿ, ಅವ್ರ ಬಾಯಿಂದ ಉತ್ತರ ಪಡ್ಕೊಳ್ರಿ. ಹಿಂಗೆಲ್ಲ ಭಾಳ ಮೆಥಡ್ ಅದಾವೆ. ಇರಲಿ, ಈ ಸಂವಾದ ರೂಪ ಇದನ್ನೆಲ್ಲ ಇದು ಭಾಳ ಹೆಲ್ಪ್ ಆಗ್ತದೆ. ಈಗ ಈ ಸಂವಾದ ರೂಪದಿಂದಿರುವಂಥ ಯಾವ ಅಧ್ಯಾತ್ಮ ಕಥನ ಹಾಗೂ ಚಿಂತನೆಗಳು ಏನದಾವಲ್ಲ,
ಇದು ಭಾಳಷ್ಟು ನಮಗೆ ಹೆಲ್ಪ್ ಆಗ್ತದೆ ಅಂತ ನನ್ನ ಅನಿಸಿಕೆ. ಇರಲಿ, ಕೇವಲ ಹಂಗೆ ಓದ್ತಾ ಹೋಗೋದ್ರಿಂದ ಸರಿಯಾಗೋದಿಲ್ಲ. ಪ್ರಶ್ನೋತ್ತರಗಳ ರೂಪದಲ್ಲಿ ಎಲ್ಲಿ ಕಥನ ಬರ್ತದಲ್ಲ, ಅದು ಭಾಳ ಒಳ್ಳೆಯದಾಗ್ತದೆ. ಅಂದರೆ ಅವನಲ್ಲಿ ಸಂಶಯಗಳಲ್ಲಿ ಹೊರಗೆ ಬಂದಿರ್ತಾವೆ, ಅಲ್ಲಿ ಕೇಳ್ತಿರ್ತಾನವ. ನಮ್ಮನ್ನು ಸಂಶಯ ಮುಂದಿಟ್ಟುಕೊಂಡ ಹೇಳ್ತಿರ್ತಾರೆ ಪ್ರತಿಯೊಂದನ್ನು. ಈಗ ನೋಡಿರಿ, ಈಗ ಶಿವಪುತ್ರಪ್ಪನವ್ರು ಪ್ರಶ್ನೆ ಮಾಡೇ ಮುಂದೆ ಹೇಳ್ಯಾರ. ಪ್ರತಿಯೊಂದು ಶ್ಲೋಕ ನೋಡಿರಿ, ನೀವು ಜ್ಞಾನ ಪ್ರತಿಪಾದನದೊಳಗೆ ನೋಡಿರಿ, ಅಥವಾ ನೀವು ಪರಮಾನುಭವದೊಳಗೆ ನಿಜಗುಂಡ್ರದ್ದು ನೋಡಿರಿ, ಎಲ್ಲವುಗಳಲ್ಲಿ ಮುಂದಿನ ಶ್ಲೋಕಕ್ಕೆ ಹೋಗ್ಬೇಕಾದ್ರೆ ಹಿಂದಿನ ಶ್ಲೋಕಕ್ಕೆ ಪ್ರಶ್ನೆಯನ್ನು ಮಾಡೇ ಮುಂದೆ ಹೋಗ್ಯಾರ. ಸಂಶಯ ಬರಬೇಕು. ಅದನ್ನು ಮುಂದೆ ಓದೋಕ್ಕಿಂತ ಮೊದಲು ನಮಗೇನು ಸಂಶಯ ಬರ್ತೈತೆ ನೋಡ್ಕೋಬೇಕು ನಾವು. ಆ ಸಂಶಯ ಅಲ್ಲಿ ಕರಿ ಐತಿಲ್ಲ ನೋಡಬೇಕು, ಆನಂದ ಆಗಿಬಿಡ್ತದೆ. ಹೌದಲ್ಲ, ನನ್ನ ಮನುಷ್ಯನಾಗ ಬಂದಿತ್ತು ಈ ಸಂಶಯ, ಅದು ಉತ್ತರ ನಮ್ಗೆ ಕುತೂಹಲ ಹುಟ್ಟಿಸ್ತದೆ, ಆನಂದ ಆಗ್ತದೆ. ಹಂಗೆ ಶಾಸ್ತ್ರ ಓದ್ತಾ ಈ ಕೇಳ್ತಾ ನಮಗೆ ಆನಂದ ಯಾರಿಗೆ ಆಗ್ತೈತಲ್ಲ, ನಿಜವಾಗ್ಲೂ ಅವ್ರಿಗೆ ತಿಳಿತಾ ಹೋಗ್ತದೆ. ಕುತೂಹಲದ ಅಂತ ಅರ್ಥ. ಏನು ಹೇಳಕತ್ತಾರೆ ಬಿಡಪ್ಪ, ಏನು ಗೊತ್ತೇ ಆಗೋದಿಲ್ಲ. ನಮ್ಮಲ್ಲಿ ಅದರಲ್ಲಿ ಡೀಪಾಗಿ ಇಳಿಬೇಕು ಪ್ರತಿಯೊಂದನ್ನು. ಪ್ರಪಂಚದಲ್ಲಿ ಯಾವುದರ ವಿಷಯ ಎಷ್ಟು ಡೀಪ್ ಇಳಿತೀವಿ, ಹೊಲ ಮನೆ ಬದುಕು ಬಾಳ್ವೆ ಗೊತ್ತಾಗೋದಿಲ್ಲ ರೀ. ಕೂಳಿಂದ ಸಹಿತ ಎಚ್ಚರ ಆಗೋದಿಲ್ಲ. ಮನ್ಯಾಗ ಬೇಯದು ಕರ್ಕೊಂಡು ಹೋಗ್ತಾರೆ ಹುಡುಗರು, ಊಟಕ್ಕೆ ಕರಿಯಾಕತ್ತಾರಂತ ನಡಿ ಅಂತೀವಿ. ಯಾಕೆ ಅಷ್ಟು ಮಗ್ನಾಗಿರ್ತಾನವ ಅಲ್ಲಿ. ಅಷ್ಟು ಮಗ್ನತೆ ಇಲ್ಲಿ ಯಾಕೆ ಬರೋದಿಲ್ಲ? ನಮ್ಮಲ್ಲಿ ಇನ್ನೂ ವಿಷಯಾಸಕ್ತಿ ಹೋಗಿಲ್ಲ. ಇರಲಿ, ಹೀಗೆ ಆಸ್ ದ ಸ್ಟೂಡೆಂಟ್ wherever the successful communication takes place, the glory belongs to the teacher as well as the student. ಎಲ್ಲಿ ಒಂದು ಬೋಧಕತ್ವ ವ್ಯವಹಾರ ನಡೀತದಲ್ಲ, ಹೇಳೋದು ಕೇಳೋದು ನಡೀತದಲ್ಲ, ಕಮ್ಯುನಿಕೇಷನ್ನು, ಅಲ್ಲಿ ಏನದ ವೈಭವ ಯಾವುದು ಅದು ಎರಡರದು. ಅದು ಕಲಿಸುವಿಕೆ ಅವ್ರದ್ದಾಗಿರಬೇಕು, ಕಲಿಯುವಿಕೆ ಇವಂದಾಗಿರಬೇಕು. ಟೀಚಿಂಗ್ ಮಸ್ಟ್ ಬಿ ಸಕ್ಸಸ್ ಆಗಬೇಕದು. ನಮ್ಮ ಕಲಿಸುವಿಕೆ ನಾವು ಹೇಳೋದು ನೀವು ಕೇಳೋದ್ರಲ್ಲಿ ಏನಾದರೂ ಒಂದು ನಮಗೆ ಬೆಳಕು ಉಳಿಬೇಕಲ್ಲೇ, ಅಂದ್ರೆ ಅದ್ರದ್ದು ಲಾಭ ಆಗ್ತದೆ ಅಂತ. ದೇರ್ ಫೋರ್ ದ ಟೀಚರ್ ಈಸ್ ವಂಡರ್ ಬಿಕಾಸ್ ಆಫ್ ಹಿಸ್ ಅಬಿಲಿಟಿ ಟು ಕಮ್ಯುನಿಕೇಟ್ ಸಮಥಿಂಗ್ ದಟ್ ಈಸ್ ಅನ್ಕಮ್ಯುನಿಕೇಬಲ್. ಯಾವ ಗುರು ನಮಗೆ ಯಥಾರ್ಥವಾಗಿ ಅಥವಾ ನಿಜವಾದ ಗುರು ಅನಿಸ್ಕೋತಾನಂದ್ರೆ ಶ್ರೋತ್ರಿಯತ್ವ ಇದ್ದಾವ. ಆ ಶ್ರೋತ್ರಿಯತ್ವ ಅಂತಂದ್ರೆ ನಮ್ಮ ಮಟ್ಟಕ್ಕೆ ಅನುಗುಣವಾಗಿ ನಮ್ಮ ಅಂತಃಕರಣಕ್ಕೆ ವೇದ್ಯ ಆಗುವ ಹಾಗೆ, ಅಥವಾ ನಮಗೆ ಸುಲಭವಾಗಿ ತಿಳಿಯುವ ಹಾಗೆ ನಮ್ಮ ಮಟ್ಟಕ್ಕೆ ಬಂದು ಹೇಳ್ತಾರಲ್ಲ, ಅವನಲ್ಲಿ ಶ್ರೋತ್ರಿಯತ್ವ ಇರ್ತದೆ. ಅವಾಗೆಲ್ಲ ಗೊತ್ತಾಗ್ತದೆ. ಬ್ರಹ್ಮನಿಷ್ಠರನೂ ಇರಬೇಕು, ಶ್ರೋತ್ರಿಯತ್ವನೂ ಇರಬೇಕು. ನಮ್ಮ ಅಂತರಾಳ ಒಳ ಹಕ್ಕು ನೋಡಿದಾಗ ಅವ ಮುಖವನ್ನು ನೋಡಿ ಕಂಡು ಹಿಡಿತಾನವ. ಏನೋ ಬಂದೈತಿ ಇವಾಗ ಸಂಶಯ, ಹೇಳಪ್ಪ ಕೇಳು, ಏನೋ ಕೇಳ್ತಾ ಇದೆಯಾ ಕೇಳು, ಆಗ ಸಂಶಯ ಪರಿಹಾರ ಮಾಡಿಬಿಡ್ತಾನೆ. ಅಂಥ ಗುರು ಸಿಗೋದು ಭಾಳ ದುರ್ಲಭದ. ಅದಕ್ಕೆ ಈ ಒಂದು ಸ್ಥಿತಿ ನಮಗೆ ಆಗಬೇಕು. ನಮಗೆ ಪ್ರಶ್ನೆಗಳು ಹುಟ್ಟಬೇಕು. ಯಾವುದು ಹೇಳಲಿಕ್ಕೆ ಅಸಾಧ್ಯವೋ ಅಂಥದನ್ನು ಗುರು ಹೇಳ್ತಿರ್ತಾನಲ್ಲ, ಅನ್ಕಮ್ಯುನಿಕೇಬಲ್, ಅದನ್ನು ಏನು ಮಾಡ್ತಾನವ, ತನ್ನ ಯುಕ್ತಿ ಜ್ಞಾನಗಳನ್ನು ಬಳಸಿ ಕಮ್ಯುನಿಕೇಟ್ ಮಾಡಿ ನಮಗೆ ಸ್ಥಳಾಂತರ ಮಾಡಿ ಬುದ್ಧಿಮತ್ತೆಗೆ ತಂದು ಕೊಡ್ತಾನೆ. ದ ಸ್ಟೂಡೆಂಟ್ ಈಸ್ ವಂಡರ್. ವಿಚಿತ್ರ ಆಗ್ತೈತಿ ಆ ವಿದ್ಯಾರ್ಥಿಗೆ. ನಮಗೆ ಒಮ್ಮೊಮ್ಮೆ ಅವ್ರು ಹೇಳೋದು ನೋಡಿದ್ರೆ, ಯಪ್ಪ ಎಷ್ಟು ತೆಳಗೆ ಬಂದು ನಮಗೆ ಹನಿ ಹೊಡ್ಕೊಂಡು ಹೇಳಕತ್ತಾರ. ಹನಿ ಕೋದ್ ಮಿನಿ ಮಾಡಿದ್ರು ನಮಗೆ ಹತ್ತುವಲ್ಲಲ್ಲ, ಅಯ್ಯೋ ಇಷ್ಟು ಚಂದ ಹೇಳಕತ್ತಾರ, ಇನ್ನೂ ಅರ್ಥ ಆಗವಲ್ದು. ಹಂಗೆ ನಮಗೆ ಒಳಗೆ ಆಗಬೇಕದು, ಆದ್ರೆ ತಿಳಿಯಾಕೆ ಹಸ್ತದ. ಹಂಗೆ ಆಗವಲ್ಲಲ್ಲ. ಯಾವಾಗ ಬಿಟ್ಟಾನೋ ಮಾರಾಯವ, ಏನು ಸಾಕಾಗೈತಿ, ತಲೆ ಚಿಟ್ಟು ಹಿಡ್ದದ ಅನ್ನೋಂಥರಿದ್ರೆ ಏನು ಮಾಡೋದು? ಹೆಂಗೆ ಅವ್ರು ಹೇಳ್ತಿರ್ತಾರೆ ಹಂಗೆ ಆನಂದ ಆಗ್ತಾ ಹೋಗ್ಬೇಕು, ಪ್ರಫುಲ್ಲಿತ ಆಗ್ಬೇಕು ಮನಸ್ಸು. ಆನಂದ ಮುಗಿದ್ಕೊಳ್ಳಿ, ಅಯ್ಯೋ ಯಾಕಾರ ಮುಗೀತಿ ಅಂತ ಯಾರಿಗೆ ಅನ್ನಿಸ್ತದಲ್ಲ, ಅದು ನಿಜವಾದ ಶ್ರವಣ. ಕೇಳ್ತಾ ಬುದ್ಧಿ ವೃತ್ತಿ ಒಳಗೆ ಹೋಗಿಬಿಡಬೇಕು, ಶ್ರವಣಾಖ್ಯ ಸಮಾಧಿ ಆಗಬೇಕು. ಅಂಥದ್ದು ಎಲ್ಲೋ ಬರಿಗಿರ್ತದೆ. ನಾನು ನೋಡಿದ್ದ ಆತ್ಮಾನಂದರಲ್ಲಿ ನೋಡಿದ್ದೀನಿ. ಕೇಳ್ತಾ ಕೇಳೋರಿಗೂ ಹಂಗಾಕಿತ್ತು, ಅವರು ಕೂಡ ಸಮಾಧಿ ಹೋಗುವಂಥ ಸ್ಥಿತಿ ನಾನು 2-3 ಸಲ ಕಣ್ಣಾರೆ ನೋಡಿದ್ದೀನಿ. ಅಂಥವ್ರದ್ದು ಸಿಗೋದು ಭಾಳ ಕಷ್ಟ. We tend to objectify everything that we are introduced to. ನೋಡಿರಿ, ಪ್ರತಿಯೊಂದನ್ನು ನಾವು ಏನು ಮಾಡಾಕತ್ತೀವಿ ಅಂದ್ರೆ ಹೇಳೋದು ಕೇಳೋದು ವಿಷಯೀಕರಿಸಾಕತ್ತೀವಿ. ಅರ್ಥಾತ್ ಆ ಒಂದು ಜಗತ್ತಿಗೆ ಹೋಲಿಕೆಗೆ ತಂದದನ್ನು ನೋಡಾಕತ್ತೀವಿ. ಜಗತ್ತಿನ ವಿಷಯಗಳನ್ನು ಬಿಟ್ಟೈತದು. ಇಸ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಕಂಡೀಷನ್ಸ್. ಹೊರಗಿನ ಬಾಹ್ಯ ವಿಷಯಗಳ ಗೊಡಾಳಿಲಿ ಇಲ್ಲ. ಅದನ್ನು ಬಿಟ್ಟು ವ್ಯತಿರಿಕ್ತವಾಗಿರುವಂಥ ಈ ಆತ್ಮಜ್ಞಾನ, ಹೊರಗಿನ ಜ್ಞಾನ ಒಳಗೊಂಡಿಲ್ಲ. ನಾವು ಹೊರಗಿನ ಜ್ಞಾನವನ್ನು ಅನುಸರಿಸಿ ಇದನ್ನು ನೋಡಬಾರ್ದು ಹೇಳ್ತಾರೆ. ದ ಸ್ಟೂಡೆಂಟ್ ಕಮ್ಸ್ ಟು ದಿ ಕ್ಲಾಸ್ ವಿತ್ ಎ ಟೆಂಡೆನ್ಸಿ ಟು ಅಬ್ಜೆಕ್ಟಿಫೈ. ವೆನ್ ಬ್ರಹ್ಮನ್ ಈಸ್ ಡಿಸ್ಕ್ರೈಬ್ಡ್ ಇನ್ ದ ಕ್ಲಾಸ್, ಆ ಕ್ಲಾಸ್ನಲ್ಲಿ ಒಂದು ಶಬ್ದ ಹೇಳ್ತಾರೆ, ಬ್ರಹ್ಮನ್ ಅಂದರು. ದ ಸ್ಟೂಡೆಂಟ್ ಟೆನ್ಸ್ ಟು ಅಬ್ಜೆಕ್ಟಿಫೈ ಬ್ರಹ್ಮನ್.
ಹೇಳಿದ ತಕ್ಷಣ ನಾವು ಆಬ್ಜೆಕ್ಟಿವ್ ಆಗಿ ಮಾಡ್ತಾನೆ. ಬ್ರಾಹ್ಮಣರು ಉಣ್ಯಾಗದಾನಲ್ಲ ಮತ್ತು ಓಹೋ ಬ್ರಹ್ಮನ್ ಅಂದ್ರೆ ಆ ಬ್ರಾಹ್ಮಣರಿಗೆ ಎಷ್ಟು ಅಂತಾರೇನು. ನಾವು ಅಲ್ಲಿ ಬಿಡು, ನಾವು ಲಿಂಗಾಯತರಿದ್ದೀವಿ, ಬೇರೆ ಜಾತಿಯವ್ರು ಇದ್ದೀವಿ, ನಮಗೆ ಸಂಬಂಧ ಇಲ್ಲ, ಒಮ್ಗಿಲ ಬಂದುಬಿಡ್ತದವು. ಬ್ರಹ್ಮನ್ ಅಂದ ತಕ್ಷಣ ಅಬ್ಜೆಕ್ಟಿಫೈ ಮಾಡ್ತಾನವ. ಹೊರಗೆ ಜಾತಿ ಯಾವ ಇವು ಕುಲ ಗೋತ್ರಕ್ಕೆ ಹೋಗಿಬಿಡ್ತಾನ. ಜ್ಞಾನಮಕ್ಕೆ ಬರೋದಿಲ್ಲ. ಪರೋಕ್ಷ ಜ್ಞಾನಂ ಅದೇನದ, ಪರೋಕ್ಷ ಜ್ಞಾನ ಆಗ್ತದೆ ಅವಾಗ. ಬ್ರಾಹ್ಮಣ ಅಂದ್ಕೂಲೆ ಎಲ್ಲೋ ಜಾತಿಗೆ ಹೋಗಿಬಿಡ್ತದಲ್ಲ ಪರೋಕ್ಷವಾಗಿ. ಅಪರೋಕ್ಷವಾಗಿ ಆ ಬ್ರಹ್ಮನ ಅರ್ಥ ಅವಾಗ ಗೊತ್ತಾಗೋದಿಲ್ಲ. ಬ್ರಹ್ಮ ಜಾನಾತೀತಿ ಬ್ರಾಹ್ಮಣ, ಬ್ರಹ್ಮವನ್ನು ತಿಳಿದವನೇ ಬ್ರಾಹ್ಮಣನು. ಇಲ್ಲಿ ಜಾತಿ ವಾಚಕ ಅಲ್ಲ, ಇದು ಜ್ಞಾನವಾಚಕದ. ಜ್ಞಾನ ದೃಷ್ಟಿಯಿಂದ ಯಾವ ತನ್ನ ಸ್ವರೂಪ ತಿಳ್ಕೊಂಡು ಬಂದಾನ ಅವಾಗ ಬ್ರಾಹ್ಮಣ ಅಂತೀವಿ, ಜಾತಿ ವಾಚಕ ಅಲ್ಲ. ಅವ ಏನಾಕೈತಿ ಪರೋಕ್ಷವಾಗಿ ದೃಷ್ಟಿ ಅಲ್ಲೇ ಹೋಗಿಬಿಡ್ತದ. ಒಂದು ಇಂಥ ಪರಿಸ್ಥಿತಿನೂ ಅದಾವ, ಅಬ್ಜೆಕ್ಟಿಫೈ ಮಾಡುವಂಥವು ಅದಾವ. ದ ಸ್ಟೂಡೆಂಟ್ ಟೆನ್ಸ್ ಟು ಅಬ್ಜೆಕ್ಟಿಫೈ ಬ್ರಹ್ಮನ್, ಪರೋಕ್ಷ ಜ್ಞಾನಂ. ಈವನ್ ಆಫ್ಟರ್ ಲಿಸನಿಂಗ್ ಟು ದಿ ಲೆಕ್ಚರ್ಸ್ ಫಾರ್ ಇಯರ್ಸ್, ಅನೇಕ ವರ್ಷಗಳ ಪರ್ಯಂತರವಾಗಿ ಅವ ಕೇಳಿದರೂ ಕೂಡ ಹೀ ಈಸ್ ಸ್ಟಿಲ್ ಲುಕಿಂಗ್ ಟು ದಿ ಆಬ್ಜೆಕ್ಟಿವ್. ಎಷ್ಟೋ ವರ್ಷ ಕೇಳಿದರೂ ಕೂಡ ಅವ ಹೊರಗೆ ಬಹಿರ್ಮುಖ ವೃತ್ತಿಯಲ್ಲಿರುವಂಥ ಅವನು ಬುದ್ಧಿ ವೃತ್ತಿ ಹೊರಗಿನ ದೃಷ್ಟಿಯಿಂದ ವಿಚಾರ ಮಾಡ್ತೈತಿ. ಆ ಅಂತರ್ಮುಖವಾಗಿ ಅದರ ಲಕ್ಷಾರ್ಥವನ್ನು ಅದು ತಿಳ್ಕೊಳಕ್ಕೆ ಹೋಗೋದಿಲ್ಲ. ಅಬ್ಸರ್ವರ್ ಆ್ಯಂಡ್ ನಾಟ್ ದ ಅಬ್ಸರ್ವ್ಡ್. ಏನು ನಾವು ನೋಡಕ್ಕೆ ಹೊಂಟೀವಿ ಬ್ರಾಹ್ಮಣ ಅಂದ್ಕೂಲೆ ಹೊರಗೆ ಅಬ್ಸರ್ವರ್. ಆದರೆ ಅಬ್ಸರ್ವ್ ಮಾಡೋ ಯಾರು, ಅವನ ಬಗ್ಗೆ ಹೇಳಾಗ್ತದೆ ಅದು ಬ್ರಾಹ್ಮಣ. ಅವ ಒಳಗೆ ಹೇಳುವವ ಯಾರು, ಅವ ಬ್ರಾಹ್ಮಣ. ಆ ಯಾವ ಸಾಕ್ಷಿರೂಪವಾದಂಥ ಪ್ರತ್ಯೇಗಾತ್ಮ ಸ್ವರೂಪವಾದಂಥ ತಾಯೇನದಾನಲ್ಲ ಅವನ್ನ ಕುರಿತು ಹೇಳಾಕತ್ತದ. ಅದು ಒಳಗಿರುವಂಥ ಸ್ಥಿತಿಗತಿ, ಅದರ ಬಗ್ಗೆ ಬ್ರಾಹ್ಮಣ ಶಬ್ದದ. ಬ್ರಹ್ಮನ ದರ್ಶನ, ಆ ಬ್ರಹ್ಮ ದರ್ಶನ ಮಾಡಿರಿ, ಆ ಬ್ರಹ್ಮನ ದರ್ಶನ ಅಲ್ಲ, ಆ ಬ್ರಾಹ್ಮಣ ದರ್ಶನ ಅಲ್ಲ, ಬ್ರಹ್ಮ ದರ್ಶನ, ಬ್ರಹ್ಮ ತಿಳಿದವನ ದರ್ಶನ. ವೆರಿ ಫ್ಯೂ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಬ್ರಹ್ಮನ್ ಈಸ್ ದ ಅಬ್ಸರ್ವರ್ ಆ್ಯಂಡ್ ನಾಟ್ ದ ಅಬ್ಸರ್ವ್ಡ್. ಅವೇನು ಅಬ್ಸರ್ವ್ ಮಾಡಾಕ್ತಾನಲ್ಲ ಅವ ಬ್ರಾಹ್ಮಣ ಅಂತ ಹೇಳಿದಾರೆ. ಅಲ್ಲ, ಒಳಗಿರುವಂಥ ಬ್ರಹ್ಮತತ್ವ ಬ್ರಾಹ್ಮಣ ಅಂದ್ರೆ ಅದು ಗೊತ್ತಾಗೋದಿಲ್ಲ. ಅದಕ್ಕೆ ಇದೇನು ಬೇಕಂದ್ರೆ ಶುಡ್ ನಾಟ್ ಬಿ ಸಾಟ್. ಇದು ಕಲಿಸೋದಿಲ್ಲ, ವೇದ ಕಲಿಸೋದಿಲ್ಲ. ಗುರುಗಳು ಹೇಳ್ತಾರೆ ಇದನ್ನು ಆಸ್ ಎ ಸ್ಪೆಷಿಯಲ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ಬ್ರಹ್ಮನ್ ಈಸ್ ಎವಿಡೆಂಟ್ ಇನ್ ಎವ್ರಿ ಎಕ್ಸ್ಪೀರಿಯನ್ಸ್. ಆ ಬ್ರಹ್ಮನ ತತ್ವ ಬ್ರಾಹ್ಮಣರಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಬ್ಬರಲ್ಲಿ ಅದ ಬ್ರಹ್ಮನ ತತ್ವ, ಬ್ರಹ್ಮತತ್ವ. ಅದು ಒಳಗೆ ಆತ್ಮತತ್ವದಿಂದ, ಆತ್ಮಜ್ಯೋತಿ ರೂಪದಿಂದ ಎಲ್ಲರಲ್ಲಿ ಬೆಳಗ್ತಾ ಇದೆ. ಆ ತತ್ವ ಕುರಿತು ಹೇಳ್ತಾ ಇದ್ದಾರೆ ಇಲ್ಲಿ, ಜಾತಿ ಅಲ್ಲ. ಬಿಕಾಸ್ ಬ್ರಹ್ಮನ್ ಈಸ್ ಎವಿಡೆಂಟ್ ಇನ್ ಎವ್ರಿ ಎಕ್ಸ್ಪೀರಿಯನ್ಸ್. ಪ್ರತಿಯೊಂದು ಅನುಭವದಲ್ಲಿ ಅದಾದ ತತ್ವ, ನೋಡುವಲ್ಲಿ, ಕೇಳುವಲ್ಲಿ, ಎಲ್ಲಿ ಬೇಕಾದಲ್ಲಿ ಆ ತತ್ವ ಹೊರಹೊಮ್ತಾ ಇದೆ. ಅದನ್ನು ಗುರುತಿಸ್ತಕ್ಕಂಥ, ನೋಡ್ತಕ್ಕಂಥ ಶಕ್ತಿ, ಒಂದು ಕಣ್ಣು, ಜ್ಞಾನ ದೃಷ್ಟಿ ನಮ್ಮಲ್ಲಿ ಇಲ್ಲಲ್ಲ. ಆ ದೃಷ್ಟಿಯನ್ನು ಪರಮಾತ್ಮ ನಮಗೆ ಒದಗಿಸಿಕೊಡ್ತಾನೆ ಯಮನ ರೂಪದಿಂದ. ಇಲ್ಲಿ ಯಮದೇವ ಆ ದೃಷ್ಟಿಯನ್ನು ಬಾಲಕಕ್ಕೆ ಕೊಟ್ಟು ಅವನಿಗೆ ಜ್ಞಾನದ ಉಪದೇಶವನ್ನು ಮಾಡುವಂಥದ್ದು ಇಲ್ಲಿ ಅದ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಬ್ರಾಹ್ಮಣ್ ಶುಡ್ ನಾಟ್ ಬಿ ಸೌಟ್ ಎಸ್ ಎ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಆತ. this requires a very subtle mind as opposed to sharp mind of scientist who differentiates between the subtle objects. The mind of Vedantian should drop the tendency to objectify. ಈ ಪ್ರತಿಯೊಂದನ್ನು ಅಬ್ಜೆಕ್ಟಿಫೈ ಮಾಡಿ ನೋಡುವಂಥದ್ದು ಬಿಡಬೇಕು ನಾವು. ಯಾವುದ ಹೊರಗಿನ ನಾವು ಆನಂದೈಕ ದೃಷ್ಟಿಯಿಂದ, ಜ್ಞಾನೈಕ ದೃಷ್ಟಿಯಿಂದ ನೋಡುವಂಥ ಕಲೆಯನ್ನು ನಾವು ಉಂಟು ಮಾಡ್ಕೋಬೇಕು. ಪ್ರತಿಯೊಂದನ್ನು ಏನೋ ನೋಡಲಿ ಜ್ಞಾನೈಕ ದೃಷ್ಟಿಯನ್ನು ಉತ್ಪನ್ನ ಆಗಬೇಕು. ನಾವು ಆ ವೈಶಿಕ ದೃಷ್ಟಿ, ವಿಷಯ ದೃಷ್ಟಿ, ಆ ದೃಷ್ಟಿಯನ್ನು ತೆಗೆದುಹಾಕಿ ನಾವು ಜ್ಞಾನ ದೃಷ್ಟಿಯನ್ನು ನೋಡಿದ್ರೆ ನಾವು ಏನದೇವಿ ದೃಗ್ರೂಪವಾಗಿ, ದೃಕ್ಕಾಗಿ, ವಿಷಯಿಯಾಗಿ ನೋಡುವಂಥ ಕಲೆಯನ್ನು ಗುರು ನಮಗೆ ಆ ಕಣ್ಣು ಕೊಡ್ತಾನೆ. ಪ್ರತಿಯೊಂದನ್ನು ಆ ದೃಶ್ಯ ಏನದಲ್ಲ ಅದು ಮಿಥ್ಯಾ ಅದಪ್ಪ, ಸತ್ಯವಾದಂಥ ದೃಕ್ ರೂಪವಾಗಿ ನೀ ಇದೆಯಾ, ಎದುರಿಟ್ಟು ಅರಿತಿದೆಯಾ, ಅರಿಯುವವ ನೀನು, ಅರಿಸಿಕೊಳ್ಳಲ್ಪಡುವಂಥ ವಿಷಯ ವಸ್ತುಗಳು ಯಾವುವು ನೀ ಅಲ್ಲ. ಅದಕ್ಕೆ ಆ ಸಾಕ್ಷಿ ರೂಪವಾದಂಥ ಆತ್ಮನ ಪರಿಚಯ
ಆ ಯಾವ ಗುರುರೂಪ ಪರಮಾತ್ಮ ಮಾಡಿಕೊಡ್ತಾನೆ, ಆ ಬ್ರಹ್ಮನ ತತ್ವವನ್ನು ಅರಿಕೆ ಮಾಡಿಕೊಡ್ತಾನೆ ಅನ್ನುವಂಥದ್ದು ಇಲ್ಲಿ ಅದ. ಸಬ್ಸ್ಟಲ್ ಆಬ್ಜೆಕ್ಟ್ಸ್ ಏನದಾವ ದೃಶ್ಯ ರೂಪವಾಗಿ ಅದಾವೆ, ಅದನ್ನು ಹಿಡ್ಕೊಂಡು ನೀವು ನೋಡಬೇಡ್ರಿ. ದೃಷ್ಟಿ ಒಳಗಬೇಕು. ದ ಮೈಂಡ್ ಆಫ್ ದ ವೇದಾಂತಿಯನ್ ಶುಡ್ ಡ್ರಾಪ್ ದ ಟೆಂಡೆನ್ಸಿ ಟು ಅಬ್ಜೆಕ್ಟಿಫೈ. ಅದನ್ನು ಬಿಡ್ರಿ, ಹೊರಗೆ ದೃಶ್ಯಾತ್ಮಕವಾದಂಥ ಲಕ್ಷ್ಯವನ್ನು ಬಿಡ್ರಿ. ಆ ಅದೃಶ್ಯವಾದಂಥ ದೃಗ್ರೂಪವಾದಂಥ ಆ ದೃಷ್ಟಿ, ಪರಾಗ್ ದೃಷ್ಟಿ ನಿಮ್ಮಲ್ಲಿ ಬರಲಿ, ಪ್ರತ್ಯಕ್ ದೃಷ್ಟಿ. ಸಚ್ ಎ ಸ್ಟೂಡೆಂಟ್ ಈಸ್ ರೇರ್. ಇಂಥವರು ಆ ಒಳಗಿನ ಅಂತರ್ಮುಖ ವೃತ್ತಿಯಿಂದ ನೋಡೋರು ಭಾಳ ಕಡಿಮೆ ಅದಾರ. ದ ಟೀಚರ್ ಹ್ಯಾಸ್ ಎ ಗ್ರೇಟರ್ ಶೇರ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ he needs to keep the hammering not to seek the experience of Brahman but to identify with Brahman. ನೋಡ್ರಿ, ಇಲ್ಲಿ ಬ್ರಹ್ಮನ ಗುರುತಿಸ್ಕೊಳ್ಳೋದಂದ್ರೆ ಏನು? ಬ್ರಹ್ಮನೇ ಆಗೋದು, ಬ್ರಹ್ಮನ ಜೊತೆ ತಾನು ಐಡೆಂಟಿಫೈ ಮಾಡ್ಕೋಬೇಕು. ಬಟ್ ಟು ಐಡೆಂಟಿಫೈ ವಿತ್ ಬ್ರಹ್ಮನ್ he needs not keep on hammering not to seek the experience of Brahman. ಈ ಬ್ರಹ್ಮನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋದಂದ್ರೆ ಏನು? ಆ ಯಾವ ಬ್ರಹ್ಮನ ಜೊತೆ ಗುರುತಿಸಿಕೊಳ್ಳೋದು, ನೋಡೋದು ಅಂಥೇಳಿ ಹಿಂಗೆ ದೃಷ್ಟಿ ಹೊರಗಲ್ಲ. ಟು ನೋ ಇಸ್ ಟು ಬಿಕಮ್. ಬ್ರಹ್ಮ ಜಾನಾತಿ ಇತಿ ಬ್ರಹ್ಮನ. ಬ್ರಹ್ಮನನ್ನು ತಿಳಿದಂದ್ರೆ ಬ್ರಹ್ಮನನ್ನ ಆಗೋದು. ಇಲ್ಲಿ ಆ ಒಂದು ವೃತ್ತಿ ಏನಾಗಬೇಕು? ಬ್ರಹ್ಮ ಸ್ವರೂಪವಾಗಿ ಉಳಿಬೇಕು. ಐಡೆಂಟಿಫೈ ವಿತ್ ಬ್ರಹ್ಮನ್. ನಮ್ಮನ್ನು ನಾವು ಬ್ರಹ್ಮನ ಜೊತೆ ಗುರುತಿಸಿಕೊಳ್ಬೇಕಂದ್ರೆ ಬ್ರಹ್ಮ ಸ್ವರೂಪವೇ ಆಗೋದು. ತಿಳಿಯೋದಂದ್ರೆ ಅದೇ ಆಗೋದು. ಟು ನೋ ಇಸ್ ಟು ಬಿ. ಹೀಗೆ ಆಗುವುದಂದ್ರೆ ಅದು ಹೊರಗದ, ಇಲ್ಲಿ ಉಳಿಯೋದಕ್ಕೆ ಆಗೋದಂದರೆ ಶಬ್ದ ಪರ್ಯಾಯವಾಗಿ. ಆದ್ದರಿಂದ ಇರುವಿಕೆಗೆ ನೀವು ಗಮನ ಕೊಡಬೇಕು ಅನ್ನುವಂಥ ತತ್ವವನ್ನು ಇಲ್ಲಿವರೆಗೆ ಯಾವ ಯಮಧರ್ಮ ಆ ಒಂದು ಹೆಗ್ಗಳಿಕೆಯನ್ನು ಏನು ಹೇಳಿದಂದ್ರೆ, ಜ್ಞಾನದ ಹೆಗ್ಗಳಿಕೆಯನ್ನು ಅಥವಾ ಆ ಹೆಗ್ಗಳಿಕೆ ಇರಲಿಲ್ಲ ಅಂದ್ರೆ ಉಳಿದ ಅನಾತ್ಮ ತತ್ವಗಳ ಗತಿ ಏನು, ಆತ್ಮತತ್ವದ ಗತಿ ಏನು, ಇವುಗಳನ್ನು ಡಿಫ್ರೆನ್ಷಿಯೇಟ್ ಮಾಡಿ ಆ ಒಂದು ಜ್ಞಾನದ ಶ್ರೇಷ್ಠತ್ವವನ್ನು, ಅದರ ಮಹತ್ವವನ್ನು ಕುರಿತು ಈ 7ನೇ ಶ್ಲೋಕದಲ್ಲಿ ಹೇಳ್ತಾ ಹೋದ. ಇನ್ನು 8ನೇ ಶ್ಲೋಕ ಬಂತು, ಅದಕ್ಕೆ ಟೈಮ್ ಇಲ್ಲ, ಅಷ್ಟೇ ಓದಿಬಿಡ್ತೇನೆ 8ನೇ ಶ್ಲೋಕ, ಅದನ್ನು ನೋಡಿ. ನ ನರೇಣಾವರೇಣ ಪ್ರೋಕ್ತ ಏಷ ಸುವಿಜ್ಞೇಯೋ ಬಹುಧಾ ಚಿಂತಮಾನಃ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಣಿಯಾನ್ ವೃತ್ತರ್ಕ್ಯ ಮನು ಪ್ರಮಾಣ. ಇದರ ಅರ್ಥ ಏನು ಅಂದರೆ, ಕಡಿಮೆ ನರನಿಂದ ಹೇಳಲ್ಪಟ್ಟರೆ ಬಹುವಾಗಿ ಚಿಂತಿಸಲ್ಪಡುತ್ತಿರುವಂಥ ಈತನು ಸುವಿಜ್ಞೇಯನಲ್ಲ. ಅನನ್ಯ ಪ್ರೋಕ್ತನಾದರೆ ಈತನಲ್ಲಿ ಗತಿ ಎಂಬುದು ಇರುವುದಿಲ್ಲ. ಅಣು ಪ್ರಮಾಣವಾದದ್ದಕ್ಕಿಂತ ಅಣುವಾಗಿರುವ ಈತನು ಅತರ್ಕ್ಯನು. ಅಂದರೆ ಸಾಮಾನ್ಯ ಮನುಷ್ಯ ಹಿಡ್ಕೊಂಡು ಕೀಳ್ತರಾದಂಥ ಅಂಥ ಬುದ್ಧಿಯುಳ್ಳವರಿಗೂ ಕೂಡ ಇದು ಆಗುವುದಿಲ್ಲ. ಅರ್ಥ, ನೀ ಯಾವ ಆತ್ಮನನ್ನು ಕೇಳಬೇಕಂತೀಯೋ ಅವ ಸುವಿಜ್ಞೇಯ ಇರಬೇಕು, ಚೆನ್ನಾಗಿ ತಿಳಿಯಲ್ಪಟ್ಟವು ಇರಬೇಕು. ಅವ್ರು ಇಲ್ಲದೆ ಹೋದರೆ ನಿನಗೆ ಅರಿತುಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂಥ ಅರ್ಥ ಹೇಳ್ತಾರೆ. ಯಾಕಂದರೆ ಇದನ್ನು ಭಾಳ ಜ್ಞಾನಿಗಳ ಒಂದು ಮುಖದಿಂದ ಕೇಳಬೇಕು, ಶ್ರೋತ್ರಿಯರಿಂದ ಕೇಳಬೇಕು ಅನ್ನುವಂಥ ವಿಷಯ ಹೇಳ್ತಾರೆ. ಅನ್ನುವಂಥ ವಿಷಯವನ್ನು ನಾಳಿನ ದಿವಸ ಗುರುಗಳು ಈ ವಿಷಯವನ್ನು ಇನ್ನಷ್ಟು ನಮಗೆ ಸರಿಯಾಗಿ ಹೇಳಿ ಮನನ ಮಾಡಿ ಕೊಡ್ತಾರೆ ಅನ್ನುವಂಥ ಒಂದೆರಡು ಮಾತುಗಳನ್ನು ಗುರುಪಾದಕ್ಕೆ ಅರ್ಪಿಸಿ ನನ್ನ 2 ತೊದಲು ನುಡಿಗಳಿಗೆ ವಿರಾಮ. ಅನ್ರಿ ಮಂಗಳಾರತಿ ಯಾರ ಅನ್ರಿ. ಇಲ್ಲೇ ಈಗ ಬಂತು ಗಾಡಿ, ಅದು ಮುನ್ಸಿಪಾಲ್ಟಿ ಗಾಡಿ, ನಾ ಮ್ಯೂಟ್ ಮಾಡಿರ್ತೀನಿ ಅನ್ರಿ. ಹೂವ ಸುರಾಡೀರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ